ತರಗತಿಯಲ್ಲಿ ನಾವು 10ನೇ ತರಗತಿಯ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾಠ. ಪರೀಕ್ಷಾ ದೃಷ್ಟಿಯಿಂದನೂ ಕೂಡ 4 ಅಂಕದ ಪ್ರಶ್ನೆಗಳಿಗೆ ಬರಬಹುದಾದಂತಹ ಒಂದು ಪಾಠ ಇದೆ. ಸೊ ಈ ಪಾಠದಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಹೆಚ್ಚಿನ ಆದ್ಯತೆಗಳಿದೆ. ಕೇಳ್ತಾರೆ ಕೂಡ ಈ ಪಾಠದಲ್ಲಿ. ಯಾವ ಪಾಠ ಅಂತ ನೋಡಿದ್ರೆ ಬಹಳ ಪ್ರಮುಖವಾಗಿ ಇತಿಹಾಸದಲ್ಲಿ ಒಂದು ದಾಖಲಿಕ ಘಟನೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟ. ಅದರಲ್ಲಿ ಗಾಂಧೀಜಿಯ ಪಾತ್ರ ಅಲ್ವಾ. ಗಾಂಧೀಜಿ ಸ್ವತಂತ್ರ ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಂತಹ ಯುಗ ಏನು ಗಾಂಧಿ ಯುಗ ಏನೇ, ಆ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟವನ್ನು ಕುರಿತು ಈ ಒಂದು ಪಾಠದಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹೆಸರು ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಆಗಿದ್ರು ಕೂಡ ಈ ಪಾಠದಲ್ಲಿ ನಾವು ಯಾವ ಕಲಿಕಾಂಶಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಸ್ವತಂತ್ರ ಹೋರಾಟದ ವಿವಿಧ ಮಜಲುಗಳನ್ನ ನೋಡಿದಾಗ ಅನೇಕ ಘಟನೆಗಳಿದೆ, ಪ್ರಮುಖ ಘಟನೆಗಳು. ಜೊತೆಗೆ ಹಲವಾರು ಜನ ಹೋರಾಟಗಾರರು ಬರ್ತಾರೆ. ಸೊ ಆ ಎಲ್ಲ ಹೋರಾಟಗಾರರ ಬಗ್ಗೆ ನಾವು ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ. ಹೆಸರಲ್ಲಿ ಗಾಂಧಿ ಯುಗ ಇದೆ, ರಾಷ್ಟ್ರೀಯ ಹೋರಾಟ ಇದೆ ಅಂದ ಮಾತ್ರಕ್ಕೆ ಕೇವಲ ಗಾಂಧೀಜಿಯವರ ಹೋರಾಟಕ್ಕಷ್ಟೇ ಈ ಪಾಠ ಸೀಮಿತವಾಗಿಲ್ಲ. ಸೊ ಯಾವ ಕಲಿಕಾಂಶಗಳನ್ನ ಕುರಿತು ಈ ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಅಂತ ನೋಡೋದಾದ್ರೆ, ಸೊ ನೀವು ನೋಡ್ತಾ ಇದ್ದೀರಾ ಯಾವ ಕಲಿಕಾಂಶಗಳನ್ನ ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಗಾಂಧೀಜಿಯವರ ಜೀವನವನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟ ಹೇಗಿತ್ತು ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಗಾಂಧೀಜಿಯವರ ಅಂತಃಸತ್ವದ ಸಾಧನೆಗಳು ಯಾವ, ಪ್ರಮುಖವಾಗಿ 3 ಸಾಧನೆಗಳು ಬರುತ್ತೆ, ಅವುಗಳನ್ನ ಓದ್ತೀರಾ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಸಹಕಾರ ಚಳವಳಿಗೆ ಕಾರಣಗಳಲ್ಲಿ ಬರುತ್ತೆ, ಅದನ್ನ ಅಭ್ಯಾಸ ಮಾಡ್ತೀರಾ. ಖಿಲಾಫತ್ ಚಳವಳಿ, ಮುಸ್ಲಿಂ ನಡೆಸಿರ್ತಕ್ಕಂಥ ಚಳವಳಿಗಳು, ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಅಲ್ವಾ. ಸ್ವತಂತ್ರ ಹೋರಾಟದ ಪ್ರಮುಖ ಹಂತಗಳು ಅಂತ ಬಂದಾಗ ಈ 3 ಹೋರಾಟಗಳು ಬರುತ್ತೆ. ಆ 3ರನ್ನು ಅಭ್ಯಾಸ ಮಾಡ್ತೀರಾ. ದುಂಡು ಮೇಜಿನ ಸಮ್ಮೇಳನಗಳನ್ನ ಕುರಿತು ನೋಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಂತ ಏನ್ ಕರಿತೀವಿ. ಸೊ ಸುಭಾಷ್ ಚಂದ್ರ ಬೋಸ್ ವ್ಯಕ್ತಿ ಪರಿಚಯ, ಅವರ ಹೋರಾಟದ ಆದಿಗಳನ್ನ ತಿಳ್ಕೊಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವರ ಸುಧಾರಣೆಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಇವರು ಕೂಡ ವ್ಯಕ್ತಿ ಶಕ್ತಿಯಾಗಿ ನಾವು ಅಭ್ಯಾಸ ಮಾಡ್ತೀವಿ. ಹಾಗೆ ಜಯಪ್ರಕಾಶ್ ನಾರಾಯಣ್ ಮತ್ತೊಬ್ಬ ಸ್ವತಂತ್ರ ಹೋರಾಟಗಾರ. ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನ ಮುಸ್ಲಿಮರ ಪರ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಇವ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಜವಾಹರ್ಲಾಲ್ ನೆಹರು ಮತ್ತೊಬ್ಬ ಪ್ರಮುಖ ಸ್ವತಂತ್ರ ಹೋರಾಟಗಾರ. ಸೊ ಇಷ್ಟೆಲ್ಲ ವ್ಯಕ್ತಿಗಳ ಬಗ್ಗೆ, ಇಷ್ಟೆಲ್ಲ ಅಂಶಗಳನ್ನ ಕುರಿತು ನಾವು ಈ ಪಾಠದಲ್ಲಿ ಇವತ್ತಿನ ತರಗತಿಯಲ್ಲಿ ಎಲ್ಲನ್ನೂ ಓದಲಿಕ್ಕಾಗಲ್ಲ. ಒಟ್ಟಾರೆ ಈ ಪಾಠದಲ್ಲಿ ಎಷ್ಟು ಭಾಗಗಳಾಗುತ್ತೆ ನೋಡೋಣ. ಸೊ ಎಲ್ಲ ಭಾಗಗಳಲ್ಲೂ ನಾವು ಯಾವ ಕಲಿಕಾಂಶಗಳನ್ನ ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ ಅಂದ್ರೆ ಇಷ್ಟೊಂದು ಕಲಿಕಾಂಶಗಳನ್ನ ಒಳಗೊಂಡಿರ್ತಕ್ಕಂಥ ಅಧ್ಯಾಯ. ಹಾಗಾಗಿ ಈ ಪಾಠದಲ್ಲಿ ನಾನೀಗಾಗಲೇ ನಿಮಗೆ ಹೇಳಿರೋ ಹಾಗೆ 4 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಕ್ಕಂಥ ಪಾಠ. ಈ ಪಾಠ ಬಂದೇ ಬರುತ್ತೆ. ಈ ಪಾಠದಿಂದ 4 ಅಂಕದ ಪ್ರಶ್ನೆ, ಅದು ವ್ಯಕ್ತಿ ಪರಿಚಯ ಆಗಿರ್ಬೋದು ಅಥವಾ ಒಂದು ಘಟನೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರ್ಬೋದು. ಸೊ ಹಾಗಾದ್ರೆ ಇವತ್ತಿನ ಪಾಠವನ್ನ ನಾವು ಶುರು ಮಾಡೋದಾದ್ರೆ, ಫಸ್ಟಿಗೆ ಗಾಂಧಿ ಯುಗ ಅಂತ ಇದೆ. ಗಾಂಧಿ ಯುಗ ಯಾವುದು? ಗಾಂಧಿ ಯುಗ ಯಾಕೆ ಗಾಂಧಿ ಯುಗ ಅಂತ ಕರೆದು ಅದನ್ನ ಫಸ್ಟ್ ನೋಡೋಣ, ಆಮೇಲೆ ಗಾಂಧೀಜಿಯವರ ಜೀವನಕ್ಕೆ ಬರೋಣ. ನೋಡಿ, ಗಾಂಧಿ ಯುಗ ಅಂದ ತಕ್ಷಣ ಒಂದು ಡೇಟ್ ಅನ್ನ ನೆನ್ಪಿಟ್ಕೊಳ್ಳಿ. 1920ರಿಂದ 47ರ ಅವಧಿ. ಎಷ್ಟು? 1920ರಿಂದ 47ರ ಕಾಲಾವಧಿ. 1920ರಿಂದ 1947ರ ಕಾಲಾವಧಿಯನ್ನ ನಾವು ಗಾಂಧಿ ಯುಗ ಅಂತ ಕರಿತೀವಿ. ಎಷ್ಟು ವರ್ಷ? ಸುಮಾರು 27 ವರ್ಷ ಅಲ್ವಾ. 20ರಿಂದ 30, 30ರಿಂದ 40, ಆ ಕಡೆಗೆ 7 ವರ್ಷ ಸ್ವತಂತ್ರ ಬಂದಿದೆ. 27 ವರ್ಷಗಳ ಕಾಲದ ಅವಧಿಯನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಯುಗ ಅಂತ ಕರಿತೀವಿ. ಯಾಕೆ ಆತರ ಕರೆದ್ರು ಅಂತ ನೋಡಿದ್ರೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಹಲವಾರು ಜನ ಮಹಾನಾಯಕರುಗಳು ಹೋರಾಟದ ರೂಪರೇಷೆಗಳನ್ನ ಹೋರಾಟವನ್ನ ಮುನ್ನಡೆಸಿದ್ರು ಕೂಡ ಗಾಂಧೀಜಿಯವರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ ನಂತರದಲ್ಲಿ
ಅಂದ್ರೆ ಅವರ ಪ್ರವೇಶದೊಂದಿಗೆ ಸ್ವತಂತ್ರ ಹೋರಾಟದ ದಿಕ್ಕು ಪರಿಕಲ್ಪನೆಗಳು ಬದಲಾಗ್ತಾ ಹೋಗುತ್ತೆ. ಸ್ವತಂತ್ರ ಹೋರಾಟದ ಒಂದು ಸೈದ್ಧಾಂತಿಕ ತಳಹದಿಯನ್ನ ಹಾಕಿಕೊಟ್ಟಂತವರು ಗಾಂಧಿ. ಅವರ ಹೋರಾಟದ ಮಾದರಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದ್ರೆ ಆ ಮಾದರಿಯನ್ನ, ಅವರ ಹೋರಾಟದ ಮಾದರಿಯನ್ನ ನಾವು ಗಾಂಧಿ ಮಾದರಿ ಅಂತಾನೆ ಕರಿತೀವಿ. ಗಾಂಧಿ ಮಾದರಿಯ ಹೋರಾಟ, ಗಾಂಧಿಯನ್ ವಿಧಾನ, ಗಾಂಧಿ ವಿಧಾನ ಅಂತಾನೆ ನಾವು ಅವರ ಹೋರಾಟದ ಕಾಲವನ್ನ ಗುರುತಿಸ್ತೀವಿ. ಅವರು ಹೋರಾಟಕ್ಕೆ ಅಳವಡಿಸ್ಕೊಂಡಿರ್ತಕ್ಕಂಥ ಸತ್ಯಾಗ್ರಹ, ಅಹಿಂಸೆ ಅಲ್ವಾ, ಹರತಾಳಗಳು, ಉಪವಾಸ ಸತ್ಯಾಗ್ರಹ, ಸೊ ಇವುಗಳು ಏನ್ ಮಾಡುತ್ತೆ, ಅಹಿಂಸಾತ್ಮಕ ದಾರಿಯಲ್ಲಿ ಭಾರತಕ್ಕೆ ಸ್ವತಂತ್ರವನ್ನ ಗಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಗಾಂಧೀಜಿಯವರು. ಸೊ ಹಾಗಾಗಿ ಅವರ ಕಾಲಘಟ್ಟವನ್ನ ನಾವು ಗಾಂಧಿ ಯುಗ ಅಂತ ಕರಿತೀವಿ. ಸೊ ಗಾಂಧಿ ಯುಗದಲ್ಲಿ ಗಾಂಧೀಜಿಯವರ ಪರಿಚಯವನ್ನ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಆನಂತರ ಸ್ವತಂತ್ರ ಹೋರಾಟದ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಗಾಂಧೀಜಿಯವರು ಎಲ್ರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ ಅಲ್ವಾ. ಗಾಂಧೀಜಿಯವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸೊ ಗಾಂಧೀಜಿಯವರ ಆರಂಭಿಕ ಜೀವನದ ಬಗ್ಗೆ ನಾವು ನೋಡೋದಾದ್ರೆ, ಗಾಂಧೀಜಿ ಎಷ್ಟರಲ್ಲಿ ಜನಿಸಿದ್ರು, ಎಲ್ಲಿ ಜನಿಸಿದ್ರು, ಅವ್ರ ತಂದೆ ತಾಯಿಗಳು ಯಾರು, ಅವರ ಆರಂಭಿಕ ಜೀವನ ಹೇಗಿತ್ತು ಅಂತ ನೋಡೋದಾದ್ರೆ 1869ರಲ್ಲಿ, ಮಕ್ಕಳೇ ನೋಟ್ ಮಾಡ್ಬೇಕು, 1869ರಲ್ಲಿ ಅಕ್ಟೋಬರ್ 2ರಂದು, ನಾವು ಪ್ರತಿ ವರ್ಷ ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಗಾಂಧೀಜಿಯವರ ಹುಟ್ಟು ಹಬ್ಬ, ಗಾಂಧೀಜಿಯವರ ಹುಟ್ಟಿದ ದಿನ ಅಕ್ಟೋಬರ್ 2, 1869ರಲ್ಲಿ ಗಾಂಧೀಜಿಯವರು ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಅಂತ ಹೇಳಿದ್ರೆ ಪೋರಬಂದರ್ನಲ್ಲಿ ಜನಿಸಿದ್ರು. ಪೋರಬಂದರ್ ಎಲ್ಲಿ ಬರುತ್ತೆ? ಪೋರಬಂದರ್ ಗುಜರಾತ್ ರಾಜ್ಯ ಕೇಳಿದ್ರ. ಸೊ ಗುಜರಾತ್ ರಾಜ್ಯದ ಕಾಥಿಯಾವಾಡ್ ಜಿಲ್ಲೆಯ ಪೋರಬಂದರ್ನಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಇವರ ತಂದೆ ತಾಯಿಗಳು ಯಾರು ಅಂತ ಬಂದ್ರೆ ನೋಡಿ, ಕರಮಚಂದ ಗಾಂಧಿ ಅಂತಕ್ಕಂಥವ್ರು ಇವರ ತಂದೆ, ಗಾಂಧೀಜಿಯವರ ತಂದೆ. ಹಾಗೇನೆ ಪುತಲಿಬಾಯಿ ಅಂತಕ್ಕಂಥವ್ರು ಗಾಂಧೀಜಿಯವರ ತಾಯಿ. ಎಸ್, ಗಾಂಧೀಜಿ ಎಲ್ಲಿ ಜನಿಸಿದ್ರು, ಎಷ್ಟರಲ್ಲಿ ಜನಿಸಿದ್ರು, ತಂದೆ ತಾಯಿಗಳು ಯಾರು, ಇದು ಬೇಸಿಕ್ ಮಾಹಿತಿ ಗೊತ್ತಿರಬೇಕು. ಗಾಂಧೀಜಿ 1869 ಅಕ್ಟೋಬರ್ 2ನೇ ತಾರೀಕು ಜನಿಸ್ತಾರೆ. ಗುಜರಾತ್ನ ಕಾಥಿಯಾವಾಡದ ಪೋರಬಂದರ್ನಲ್ಲಿ ಜನಿಸ್ತಾರೆ. ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ. ಸೊ ಗಾಂಧೀಜಿಯವರ ಶಿಕ್ಷಣಕ್ಕೆ ಬಂದ್ರೆ, ಅವರ ಆರಂಭದ ಶಿಕ್ಷಣ ನಡೆದಿದ್ದು ಇದೇ ಪೋರಬಂದರ್. ಪ್ರಾಥಮಿಕ ಶಿಕ್ಷಣವನ್ನ, ಆರಂಭದ ಶಿಕ್ಷಣವನ್ನ ಪೋರಬಂದರ್ನಲ್ಲಿ ಮುಗಿಸಿರ್ತಕ್ಕಂಥ ಗಾಂಧೀಜಿಯವರು ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡ್ಗೆ ತೆರಳುತ್ತಾರೆ. ಇಂಗ್ಲೆಂಡ್ಗೆ ಹೋಗ್ತಾರೆ. ಏನು ಇಂಗ್ಲೆಂಡ್ಗೆ ಹೋಗಿ ಏನನ್ನ ಅಭ್ಯಾಸ ಮಾಡ್ತಾರೆ ಇವರು ಅಂತ ನೋಡಿದ್ರೆ, ನೋಡಿ 1888ರಲ್ಲಿ ಬಾರಟ್ ಲಾ ಪದವಿಯನ್ನ ಪೂರ್ಣಗೊಳಿಸ್ತಾರೆ. ಬಾರಟ್ ಲಾ ಒಂದು ಕಾನೂನು ಪದವಿ. ಈ ಬಾರಟ್ ಲಾ ಪದವಿಯನ್ನ ಇಂಗ್ಲೆಂಡಿನಿಂದ ಪೂರೈಸಿಕೊಂಡು, ಇಂಗ್ಲೆಂಡ್ನಲ್ಲಿ ಬಾರಟ್ ಲಾ ಪದವಿಯನ್ನು ಪೂರ್ಣಗೊಳಿಸಿ ನಂತರ ಇವರು ಭಾರತಕ್ಕೆ ವಾಪಸ್ ಆಗ್ತಾರೆ. ಪೋರಬಂದರ್ನಲ್ಲಿ ಜನಿಸಿರ್ತಕ್ಕಂಥ ಗಾಂಧೀಜಿ ಕಾನೂನು ವಿಷಯವನ್ನ ಕುರಿತು ವ್ಯಾಸಂಗವನ್ನ ಮಾಡಿ ಒಬ್ಬ ವಕೀಲರಾಗಿ ಭಾರತಕ್ಕೆ ಮರಳ್ತಾರೆ. ಈ ಭಾರತಕ್ಕೆ ಮರಳಿದಂತಹ ಸಂದರ್ಭದಲ್ಲಿ, ಒಬ್ಬ ವಕೀಲಿ ವೃತ್ತಿಯನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗುವಂತ ಒಂದು ಸನ್ನಿವೇಶ ಬರುತ್ತೆ. 1893 ವಕೀಲಿ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ದಾದಾ ಅಬ್ದುಲ್ಲಾ ಮತ್ತು ಅವರ ಕಂಪನಿಯ ಪರವಾಗಿ, ಯಾರ ಪರವಾಗಿ? ದಾದಾ ಅಬ್ದುಲ್ಲಾ ಮತ್ತು ಅವರ ಕಂಪನಿಯ ಪರವಾಗಿ ಒಂದು ಕೇಸ್ ತಗೊಳ್ತಾರೆ, ಒಂದು ವಕಾಲತ್ತನ್ನು ವಹಿಸುವ ಸಂದರ್ಭ. ಸೊ ಅವರ ಕೇಸನ್ನ ನಡೆಸಲಿಕ್ಕಾಗಿ ಅವ್ರೇನ್ ಮಾಡ್ತಾರೆ, ಆಫ್ರಿಕಾದ ನಟಾಲ್ ಪ್ರದೇಶಕ್ಕೆ ಹೋಗ್ತಾರೆ. ಎಲ್ಲಿ ಬರುತ್ತೆ ನಟಾಲ್? ಆಫ್ರಿಕಾದ ನಟಾಲ್ಗೆ ಪ್ರಯಾಣ ಮಾಡಿಸ್ತಾರೆ ಗಾಂಧೀಜಿ. ಯಾತಕ್ಕಾಗಿ ಹೋಗ್ತಾ ಇದ್ದಾರೆ ಅವರು? ದಾದಾ ಅಬ್ದುಲ್ಲಾ ಮತ್ತು ಅವರ ಕಂಪನಿಯ ಪರವಾಗಿ ವಕಾಲತ್ತನ್ನು ವಹಿಸುವ ಸಂದರ್ಭ ಅವರು ನಟಾಲ್ಗೆ ಹೋಗ್ತಾರೆ. ಅಲ್ಲಿ ಆ ಕೇಸನ್ನ ಮುನ್ನಡೆಸುವಂತಹ ಸಂದರ್ಭದಲ್ಲಿ ಅವರು ಇರಬೇಕಾಗಿದ್ದಂತಹ ಅವಧಿ ಕೇವಲ 3 ತಿಂಗಳಷ್ಟೇ. 3 ತಿಂಗಳ ಕಾಲ ಅವರ ಕೇಸನ್ನ ನಡೆಸಲಿಕ್ಕಾಗಿ ನಟಾಲ್ಗೆ ಹೋಗಿರ್ತಕ್ಕಂಥ ಗಾಂಧೀಜಿಯವರು ಸುಮಾರು 20 ವರ್ಷಗಳ ಕಾಲ ಆಫ್ರಿಕಾದಲ್ಲಿ ಅವರು ನೆಲೆಸ್ತಾರೆ.
ಯಾತಕ್ಕಾಗಿ ಆಫ್ರಿಕಾದಲ್ಲಿ ನೆಲೆಸಿದ್ರು? ಹೋಗಿದ್ದು ಒಂದು ವಕಾಲತ್ತು ಕಾರಣಕ್ಕಾಗಿ, ಅಂದ್ರೆ ವಕೀಲಿ ವೃತ್ತಿಯಲ್ಲಿ ಒಂದು ಕೇಸನ್ನ ಮುನ್ನಡೆಸಲಿಕ್ಕಾಗಿ ಹೋಗ್ತಾರೆ. ಆದ್ರೆ ಅವರು 20 ವರ್ಷಗಳ ಕಾಲ ಅಲ್ಲೇ ಉಳ್ಕೊಳ್ತಾರೆ. ಅದಕ್ಕೆ ಕಾರಣ ಆಫ್ರಿಕಾದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಇದ್ದಂತಹ ಸಾಮಾಜಿಕ ಶೋಷಣೆಯನ್ನ ಪ್ರತಿಭಟಿಸತಕ್ಕಂತ ಉದ್ದೇಶ. ಏನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ ಅಂದ್ರೆ, ಗಾಂಧೀಜಿಯವರು ಆಫ್ರಿಕಾದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವರ್ಣಭೇದ ನೀತಿ, ಅಸಹನೀಯವಾದಂತಹ ವರ್ಣಭೇದ ನೀತಿಯನ್ನ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಭೇದ ನೀತಿ ತಾಂಡವವಾಡ್ತಾ ಇತ್ತು. ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಆಫ್ರಿಕಾ ವಸಾಹತು ಅದೇನಾಗಿತ್ತು ಅಂದ್ರೆ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯದ ಒಂದು ಕಪಿಮುಷ್ಟಿಗೆ ಸಿಲುಕಿರುತ್ತೆ. ಇವನು ಸ್ವತಃ ಗಾಂಧೀಜಿಯವರೇ ಅಲ್ಲಿ ವರ್ಣಭೇದ ನೀತಿಗೆ, ಜನಾಂಗೀಯ ತಾರತಮ್ಯಕ್ಕೆ ಒಳಗಾಗಿರ್ತಾರೆ. ಅದರ ವಿರುದ್ಧ ಪ್ರತಿಭಟಿಸ್ತಾರೆ. ಆಫ್ರಿಕಾದಲ್ಲಿರ್ತಕ್ಕಂಥ ಕರಿಯರ ವಿರುದ್ಧ, ಜೊತೆಗೆ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಭಾರತೀಯರ ಮೇಲೆ ನಡೆದಿರ್ತಕ್ಕಂಥ ಈ ಜನಾಂಗೀಯ ತಾರತಮ್ಯ ವರ್ಣಭೇದ ನೀತಿಯನ್ನ ಆಫ್ರಿಕಾದಲ್ಲಿ ಇದ್ಕೊಂಡು ಅದನ್ನ ಪ್ರತಿರೋಧಿಸ್ತಾರೆ. ಅದನ್ನ ವಿರೋಧಿಸುವ ಒಂದು ಹಂತದಲ್ಲಿ ಅವರು ಒಂದು ಸಾಮಾಜಿಕ ಆವಿಷ್ಕಾರವನ್ನ ಮಾಡ್ತಾರೆ. ಆ ಸಾಮಾಜಿಕ ಆವಿಷ್ಕಾರವೇ ಸತ್ಯಾಗ್ರಹ. ಸತ್ಯಾಗ್ರಹ ಏನು? ಸತ್ಯಾಗ್ರಹ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯದ ವಿರುದ್ಧ ಗಾಂಧೀಜಿಯವರು ಆಫ್ರಿಕಾದಲ್ಲಿದ್ದಾಗ ಪ್ರತಿಭಟಿಸಲು ಬಳಸಿದ ಅಸ್ತ್ರ ಯಾವುದು ಅಂದ್ರೆ ಅದು ಸತ್ಯಾಗ್ರಹ ಅಂತಕ್ಕಂಥ ಅಸ್ತ್ರ. ಮುಂದೆ ನೋಡ್ತೀವಿ ಏನ್ ಸತ್ಯಾಗ್ರಹ ಅಂತ. ಸತ್ಯಕ್ಕೆ ಆಗ್ರಹ ಪಡಿಸ್ತಕ್ಕಂಥದ್ದು ಸತ್ಯಾಗ್ರಹ. ಸತ್ಯಾಗ್ರಹ ಅನ್ನೋ ಒಂದು ಸಾಮಾಜಿಕ ಆವಿಷ್ಕಾರವನ್ನ ಮಾಡಿಬಿಟ್ಟು ಆ ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಸರ್ಕಾರವನ್ನ ಮಣಿಸುವ ಕೆಲಸವನ್ನ ಗಾಂಧೀಜಿಯವರು ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಆಗ್ತಾರೆ. ಆ ನಂತರದಲ್ಲಿ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಮರಳುತ್ತಾರೆ. 1915ರಲ್ಲಿ ಆಫ್ರಿಕಾದಿಂದ ಮರಳುತ್ತಾರೆ. ಗಾಂಧೀಜಿ ಭಾರತಕ್ಕೆ ವಾಪಸ್ ಆಗ್ತಾರೆ. ಸೊ ಈ ಸಂದರ್ಭದಲ್ಲಿ ಆಫ್ರಿಕಾದವರಿಗೆ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನೀವು ಕಳಿಸಿದಲ್ಲ ಗಾಂಧೀಜಿ, ನೀವು ಕಳಿಸಿದಲ್ಲ ಅಂದ್ರೆ ಭಾರತದಿಂದ ಆಫ್ರಿಕಾಗೆ ಗಾಂಧೀಜಿ ಹೋದಾಗ ನೀವು ಏನೂ ಅರಿಯದ ಗಾಂಧಿಯನ್ನ ನಮ್ಮ ಹತ್ರ ಕಳಿಸಿದ್ರಿ. ನಾವು ಈಗ ನಿಮಗೆ ಈ ಗಾಂಧಿಯನ್ನ ಕಳಿಸ್ತಾ ಇದ್ದೀವಿ, ಈ ಗಾಂಧಿಯನ್ನ ಕೊಡ್ತಾ ಇದ್ದೀವಿ. ಎಸ್, ಅಂದ್ರೆ ಗಾಂಧೀಜಿ ಆಫ್ರಿಕಾಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರೊಬ್ಬ ಸಾಮಾಜಿಕ ಹೋರಾಟಗಾರ ಆಗಿರ್ಲಿಲ್ಲ. ಒಬ್ಬ ವಕೀಲರಾಗಿದ್ದುಕೊಂಡು ವಕೀಲಿ ವೃತ್ತಿಯನ್ನ ಮಾಡ್ಲಿಕ್ಕೆ ಆಫ್ರಿಕಾದ ನಟಾಲ್ಗೆ ಹೋಗ್ತಾರೆ. ಆದ್ರೆ ನಟಾಲ್ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿದಾಗ ಅವರು ಒಬ್ಬ ಸಾಮಾಜಿಕ ಸುಧಾರಕರಾಗಿರ್ತಾರೆ. ಅಂದ್ರೆ ಸಮಾಜದ ಶೋಷಣೆಗಳನ್ನ, ಸಮಾಜದ ಬ್ರಿಟಿಷರ ದಾಸ್ಯವನ್ನ ವಿರೋಧಿಸ್ತಕ್ಕಂಥ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಒಬ್ಬ ಸ್ವತಂತ್ರ ಹೋರಾಟಗಾರನಾಗಿ ಗಾಂಧೀಜಿ ಬದಲಾಗಿದ್ದಾರೆ. ಸೊ ಆ ತರದ ಒಬ್ಬ ಗಾಂಧಿಯನ್ನ ನೀವು ಕಳಿಸಿದ ಗಾಂಧೀಜಿ ಏನೂ ಅರಿಯದ ಗಾಂಧೀಜಿ ಆಗಿದ್ರು. ಈಗ ನಾವು ನಿಮಗೆ ಈಗಿನ ಗಾಂಧಿಯನ್ನ ಕೊಡ್ತಾ ಇದ್ದೀವಿ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಸೊ ಭಾರತಕ್ಕೆ ಮರಳಿದ ಮೇಲೆ ಏನಾಗುತ್ತೆ ನೋಡಿ. ಭಾರತಕ್ಕೆ ಮರಳಿದಂತಹ ಸಂದರ್ಭ 1915 ಅಂತ ಹೇಳಿದ್ರೆ ಭಾರತದಲ್ಲಿ ಸ್ವತಂತ್ರ ಹೋರಾಟದ ಕಾವು ಹೇರ್ತಾ ಇದ್ದಂತಹ ಸಂದರ್ಭ. ಭಾರತಕ್ಕೆ ಗಾಂಧೀಜಿಯವರು ಬಂದಾಗ ಒಬ್ಬ ಸ್ವತಂತ್ರ ಹೋರಾಟಗಾರ ಬರ್ತಾರೆ, ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಬಹಳ ಮುಖ್ಯವಾದ ಹೆಸರು, ನೆನ್ಪಿಟ್ಕೊಳ್ಬೇಕು. ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರೀತಾರೆ. ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಅದು ಗೋಖಲೆ ಅಂತ ಹೇಳ್ತಾರೆ. ಅಂದ್ರೆ ಗಾಂಧೀಜಿ ಗೋಖಲೆಯವರ ಸ್ವತಂತ್ರ ಹೋರಾಟದಿಂದ ಏನಂತ ಸ್ಫೂರ್ತಿಯನ್ನ ಪಡ್ಕೊಂಡು, ಪ್ರೇರಣೆಯನ್ನ ಪಡ್ಕೊಂಡು ಅವರನ್ನ ತಮ್ಮ ರಾಜಕೀಯ ಗುರು ಅಂತ ಅವ್ರು ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಅವರೇನ್ ಮಾಡ್ತಾರೆ, ಭಾರತದ ಸಾಮಾಜಿಕ ಪರಿಸ್ಥಿತಿಯನ್ನ ತಿಳ್ಕೊಳ್ಬೇಕಲ್ಲ, ಭಾರತದಲ್ಲಿರ್ತಕ್ಕಂಥ ಬಡತನ,
ಬ್ರಿಟಿಷ್ ಆಳ್ವಿಕೆಯಿಂದ ಉಂಟಾದಂತಹ ಪರಿಣಾಮಗಳು, ಸಾಮಾಜಿಕ ಪದ್ಧತಿಗಳು ಹೇಗಿದೆ, ಸೊ ಇವುಗಳನ್ನ ಕಣ್ಣಾರೆ ನೋಡ್ಲಿಕ್ಕಾಗಿ. ಯಾಕೆಂದ್ರೆ ಇಂಗ್ಲೆಂಡಿನಲ್ಲಿ ಬಾರಟ್ಲಾ ಪದವಿ ಮುಗಿಸ್ಕೊಂಡು ಬಂದಿರತಕ್ಕಂಥ ಗಾಂಧೀಜಿಯವರಿಗೆ ಭಾರತದ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅದರ ಅರಿವು ಹಾಗೆ ಹೇಳಿದ್ರೆ ಬರೋದಿಲ್ಲ. ಬದಲಾಗಿ ಏನ್ ಮಾಡ್ಬೇಕು, ಗಾಂಧೀಜಿಯವರು ಇಡೀ ದೇಶವನ್ನು ಸುತ್ತಬೇಕು, ಆಗ ಅವರು ಕಣ್ಣಾರೆ ಕಾಣಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾಜಿಕ ವಾಸ್ತವವನ್ನ ಅರಿಯುವ ಉದ್ದೇಶದಿಂದ ಗಾಂಧೀಜಿಯವರು 3ನೇ ದರ್ಜೆಯ ಟ್ರೈನ್, ಅಂದ್ರೆ ಸಾಮಾನ್ಯ ಜನರು ಪ್ರಯಾಣ ಮಾಡ್ತಕ್ಕಂಥ ಪ್ಯಾಸೆಂಜರ್ ಬೋಗಿಗಳಲ್ಲಿ, ರಿಸರ್ವೇಶನ್ ಬೋಗಿ ಅಲ್ಲ, ಪ್ರಥಮ ದರ್ಜೆಯ ದ್ವಿತೀಯ ದರ್ಜೆ ಬೋಗಿ ಅಲ್ಲ, ತೃತೀಯ ದರ್ಜೆಯ ಬೋಗಿಗಳಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಪ್ರಯಾಣ ಮಾಡೋದ್ರ ಮೂಲಕ ಜನರ ಸಂಕಷ್ಟಗಳನ್ನ, ತೊಂದರೆಗಳನ್ನ ಕಣ್ಣಾರೆ ಕಾಣ್ತಕ್ಕಂಥ ಸಾಮಾಜಿಕ ವಾಸ್ತವವನ್ನು ಅರಿತಕ್ಕಂಥ ಪ್ರಯತ್ನವನ್ನ ಗಾಂಧೀಜಿ ಮಾಡ್ತಾರೆ. ಅದರಲ್ಲಿ ಭಾರತೀಯ ಸಮಾಜದಲ್ಲಿದ್ದಂತಹ ವ್ಯವಸ್ಥೆ ಆಗ ಗಾಂಧೀಜಿಯವರ ಸ್ಪಷ್ಟ ಚಿತ್ರಣ ಅವರಿಗೆ ಸಿಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ವಿರುದ್ಧ ಪ್ರತಿಭಟಿಸಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಡ್ಬೇಕು, ಒಂದು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿ 1916ರಲ್ಲಿ ಅವರೊಂದು ಆಶ್ರಮವನ್ನ ಕಟ್ತಾರೆ. 1916ರಲ್ಲಿ ಗಾಂಧೀಜಿಯವರು ಒಂದು ಸಂಸ್ಥೆಯನ್ನ ಕಟ್ತಾರೆ. ಒಂದು ಸಾಂಸ್ಥಿಕ, ತಮ್ಮ ಹೋರಾಟಗಳಿಗೆ ಸಾಂಸ್ಥಿಕ ರೂಪವನ್ನ ಕೊಡ್ಲಿಕ್ಕಾಗಿ ಸಬರಮತಿ ಅಂತಕ್ಕಂಥ ಒಂದು ಆಶ್ರಮವನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲಿ ನಿರ್ಮಾಣ ಮಾಡ್ತಾರೆ? ಅಲಹಾಬಾದ್ ನಲ್ಲಿ ನಿರ್ಮಾಣ ಮಾಡ್ತಾರೆ. ಅಲಹಾಬಾದ್ ನಲ್ಲಿ ಸಾಬರಮತಿ ಆಶ್ರಮ ಅಂತ ನಿರ್ಮಾಣ ಮಾಡ್ತಾರೆ. ಸೊ ಆ ಸಾಬರಮತಿ ಆಶ್ರಮದಲ್ಲಿ ಇದ್ಕೊಂಡು ತಮ್ಮ ಯೋಜನೆಗಳನ್ನ ಅವರು ರೂಪಿಸ್ತಾ ಹೋಗ್ತಾರೆ. ನೆನ್ಪಿಡಿ ಮಕ್ಕಳೇ, ಗಾಂಧೀಜಿಯವರು ತಮ್ಮ ಹೋರಾಟಗಳಿಗೆ ಸಾಂಸ್ಥಿಕ ರೂಪವನ್ನ ಕೊಡ್ಲಿಕ್ಕಾಗಿ ಕಟ್ಟಿದಂತಹ ಸಂಸ್ಥೆ ಯಾವುದು ಅಂದ್ರೆ ಅದು ಸಬರಮತಿ ಅಂತಕ್ಕಂಥ ಸಂಸ್ಥೆ. ಎಷ್ಟರಲ್ಲಿ? 1916ರಲ್ಲಿ. ಎಲ್ಲಿ? ಅಹಮದಾಬಾದ್ ನಲ್ಲಿ ಸ್ಥಾಪನೆ ಮಾಡಿದ್ರು. 16ರಲ್ಲಿ ಒಂದು ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥ ಗಾಂಧೀಜಿಯವರು ಸ್ವತಂತ್ರ ಹೋರಾಟದ ಬಗ್ಗೆ ಆಲೋಚನೆಗಳನ್ನ ರೂಪಿಸುವಂತಹ ಸಂದರ್ಭದಲ್ಲಿ 1917ರಲ್ಲಿ ಒಂದು ಸತ್ಯಾಗ್ರಹ ನಡೆಯುತ್ತೆ ನೋಡಿ, ಚಂಪಾರಣ್ಯ ಸತ್ಯಾಗ್ರಹ. ಈ ಬಿಹಾರದ ಚಂಪಾರಣ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀಲಿ ಬೆಳೆ ಏನಿತ್ತು ಅದರ ವಿರುದ್ಧ ರೈತರು ಪ್ರತಿಭಟನೆಯನ್ನ ನಡೆಸ್ತಾರೆ. ಅಂದ್ರೆ ಬ್ರಿಟಿಷರು ನೀಲಿ ಬೆಳೆಯನ್ನ ಬೆಳಿಲಿಕ್ಕೆ ರೈತರಿಗೆ ಒತ್ತಾಯ ಮಾಡ್ತಾ ಇರ್ತಾರೆ. ಸೊ ರೈತರು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ದಂಗೆ ಏಳುವಂತಹ ಸಂದರ್ಭ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಕರೆ ಕೊಡೋದ್ರ ಮೂಲಕ ಅದರ ನೇತೃತ್ವವನ್ನು ವಹಿಸಿ ಚಂಪಾರಣ್ಯ ಸತ್ಯಾಗ್ರಹ ಮೂಲಕ ಬ್ರಿಟಿಷರು ಮಣಿಯುವಂತೆ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಅಂದ್ರೆ ಗಾಂಧೀಜಿಯವರು ಭಾರತದಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿದ್ದು ಈ ಚಂಪಾರಣ್ಯ ಸತ್ಯಾಗ್ರಹ ಮೂಲಕ. ನೀಲಿ ಬೆಳೆಯನ್ನ ವಿರೋಧಿಸಿ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಗಾಂಧೀಜಿಯವರ ಹೆಗ್ಗಳಿಕೆ. ಇನ್ನ ನೆಕ್ಸ್ಟ್ ಅಲ್ಲಿಂದ ಒಂದೊಂದೇ ಹಂತ ಸತ್ಯಾಗ್ರಹಗಳು, ಹೋರಾಟದ ಹಾದಿಗಳು ಮುನ್ನಡೆದುಕೊಂಡು ಹೋಗುತ್ತೆ. 1918ರ ಕಾಲಾವಧಿಯಲ್ಲಿ ಅಲಹಾಬಾದ್ ನಲ್ಲಿ ಈ ಹತ್ತಿ ಗಿರಣಿಯ ಕಾರ್ಮಿಕರ ಪ್ರತಿಭಟನೆ ಶುರುವಾಗುತ್ತೆ. ಹತ್ತಿ ಗಿರಣಿಯ ಕಾರ್ಮಿಕರ ಪರವಾಗಿ ಗಾಂಧೀಜಿಯವರು ಹೋರಾಟವನ್ನು ಮಾಡ್ತಾರೆ. ಏನಕ್ಕೆ, ಯಾವ ವಿಚಾರಕ್ಕೆ ಅಂತ ನೋಡಿದ್ರೆ, ಹತ್ತಿ ಗಿರಣಿಗಳಲ್ಲಿ ಅಲ್ಲಿನ ಕಾರ್ಮಿಕರಿಗೆ ಸರಿಯಾದ ವೇತನವನ್ನು ಕೊಡ್ತಾ ಇಲ್ಲ. ಸೊ ಅವರಿಗೆ ಸರಿಯಾದ ವೇತನವನ್ನ ಕೊಡಿಸುವಂತಹ ದೃಷ್ಟಿ ಇಟ್ಕೊಂಡು ಗಾಂಧೀಜಿಯವರು ಅವರ ಪರವಾಗಿ ಹೋರಾಟವನ್ನ ರೂಪಿಸ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಯಶಸ್ವಿಯಾಗ್ತಾರೆ ಗಾಂಧಿ. ಇನ್ನು ಗುಜರಾತ್ನ ಖೇಡಾದಲ್ಲಿ ನಡೆದಿರ್ತಕ್ಕಂಥ ರೈತ ಪರ ಹೋರಾಟಗಳಲ್ಲೂ ಕೂಡ ಗಾಂಧೀಜಿಯವರು ರೈತರ ಪರವಾಗಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಡ್ತಾರೆ. ಅಲ್ಲೂ ಕೂಡ ಯಶಸ್ವಿಯನ್ನು ಗಳಿಸ್ತಾರೆ. ಸೊ ಹೀಗೆ ಆರಂಭದಲ್ಲಿ ಗಾಂಧೀಜಿಯವರು ಯಾವ್ಯಾವ ಹೋರಾಟಗಳನ್ನ ರೂಪಿಸ್ತಾರೋ ಅದರಲ್ಲಿ ಯಶಸ್ವಿಯಾಗಿ ಒಬ್ಬ ಯಶಸ್ವಿ ನಾಯಕ ಅಂತ ಕರೆಸ್ಕೊಳ್ತಾರೆ. ಸೊ ಎಲ್ಲ ಹೋರಾಟಗಳಲ್ಲಿ ಅವರು ಬಳಸಿರ್ತಕ್ಕಂಥ ಅಸ್ತ್ರಗಳು ಯಾವುವು ಅಂತ ಹೇಳಿದ್ರೆ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ಅಂತಕ್ಕಂಥ 3 ಪ್ರಮುಖ ಅಸ್ತ್ರಗಳನ್ನ ಇವರು ಬಳಸ್ಕೊಳ್ತಾರೆ. ಸತ್ಯ, ಅಹಿಂಸಾತ್ಮಕ ಹೋರಾಟ. ಇಲ್ಲಿ
ಗಾಂಧೀಜಿಯವರ ಹೋರಾಟದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ. ಅಹಿಂಸಾತ್ಮಕವಾಗಿ ಹೋರಾಡಬೇಕು, ಸತ್ಯ ಮತ್ತು ಸತ್ಯಾಗ್ರಹಗಳಿಂದ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ, ಅಂದ್ರೆ ಪರೋಕ್ಷ ಪ್ರತಿರೋಧವನ್ನ ತೋರ್ತಕ್ಕಂಥದ್ದು. ಅಂದ್ರೆ ಬ್ರಿಟಿಷರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ತಡೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಅಡ್ಡಿಪಡಿಸೋದ್ರ ಮೂಲಕ ಪರೋಕ್ಷ ಪ್ರತಿರೋಧವನ್ನ ಹೊರಡೋದ್ರ ಮೂಲಕ ತಮ್ಮ ಗುರಿಯನ್ನ ಸಾಧಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಗಾಂಧೀಜಿಯವರು ರೂಪಿಸ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕಾಗಿ 2 ಪತ್ರಿಕೆಗಳನ್ನ ಇವರು ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ 2 ಪತ್ರಿಕೆಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ವಿಚಾರಗಳನ್ನ ಪ್ರಕಟಪಡಿಸ್ತಾ ಇರ್ತಾರೆ. ಆ ಪತ್ರಿಕೆಗಳು ಯಾವುವು ಅಂತ ಕೇಳಿದ್ರೆ ನೋಡಿ, ಹರಿಜನ್ ಅಂತಕ್ಕಂಥದ್ದು ಒಂದು ಪತ್ರಿಕೆ, ಮತ್ತೊಂದು ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆ. 2 ಪತ್ರಿಕೆಗಳ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಗಾಂಧೀಜಿಯವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸುತ್ತಿದ್ದ 2 ಪತ್ರಿಕೆಗಳು ಯಾವುವು ಅಂತ ಹೇಳಿದ್ರೆ ಅದು ಹರಿಜನ್ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂಥ 2 ಪತ್ರಿಕೆಗಳಲ್ಲಿ ತಮ್ಮ ವಿಚಾರಗಳನ್ನ ಗಾಂಧೀಜಿಯವರು ವ್ಯಕ್ತಪಡಿಸ್ತಾ ಇದ್ರು. ಸೊ ಇಲ್ಲಿ ಆರಂಭಿಕ ಜೀವನ ಅಂತ ಬಂದಾಗ ಅವರ ಹುಟ್ಟಿದ್ದು, ಅವರ ತಂದೆ ತಾಯಿ, ಅವರ ಶಿಕ್ಷಣ, ರೈಟ್, ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು, ಸೊ ಅಲ್ಲಿ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿದ್ದು, ಅಲ್ಲಿಂದ ವಾಪಸ್ ಆಗಿದ್ದನ್ನ ನೋಡಿದ್ವಿ. ಆರಂಭದ ಹೋರಾಟಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿ ಅವರ ಅಂತಃಸತ್ವದ ಸಾಧನ ಯಾವುದು, ಹೋರಾಟದ ಸಾಧನೆ ಯಾವುದು ಅಂತ ಗಮನಿಸ. ಅಂತಃಸತ್ವದ ಸಾಧನೆಗಳು ನಿಮ್ಗೆ ಹೀಗೆ ಕೇಳ್ಬೋದು, 2 ಅಂಕದ ಪ್ರಶ್ನೆಗೆ ಕೇಳ್ಬೋದು ಬೇಕಿದ್ರೆ. ಗಾಂಧೀಜಿಯವರ ಹೋರಾಟದ ಅಂತಃಸತ್ವದ ಸಾಧನೆಗಳು ಯಾವುದು? 3 ಅಂಶಗಳಿದೆ ಗಾಂಧೀಜಿ ಹೋರಾಟದ ಅಂತಃಸತ್ವದ ಸಾಧನೆಗಳು. 1 ಸತ್ಯಾಗ್ರಹ, 2 ಅಹಿಂಸೆ, 3 ಹಿಂದೂ ಮುಸ್ಲಿಮರ ಐಕ್ಯತೆ, ಏಕತೆ. ಏನು ಒಂದೊಂದೇ ನಾವು ನೋಡೋದು ಅಂದ್ರೆ, ಸತ್ಯಾಗ್ರಹ ಏನಪ್ಪಾ ಇದು? ಸತ್ಯಾಗ್ರಹ ಯಾವ ಸಾಧನ ಇದು? ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೀವಿ, ಗಾಂಧೀಜಿಯವರು ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಮತ್ತು ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡಲಿಕ್ಕೆ ಕಂಡುಕೊಂಡಿರ್ತಕ್ಕಂಥ ಒಂದು ಸಾಮಾಜಿಕ ಅನ್ವೇಷಣೆ ಅಲ್ವಾ? ಗಾಂಧೀಜಿಯವರು ಹುಟ್ಟು ಹಾಕಿರ್ತಕ್ಕಂಥ ಒಂದು ಸಾಮಾಜಿಕ ಅನ್ವೇಷಣೆ ಇದು ಸತ್ಯಾಗ್ರಹ. ಹೆಸರೇ ಹೇಳ್ತಾರೆ, ಏನ್ ಸತ್ಯಾಗ್ರಹ ಅಂದ್ರೆ ಸತ್ಯಕ್ಕೆ ಆಗ್ರಹ ಪಡಿಸೋದು, ಒತ್ತಾಯ ಪಡಿಸೋದು, ಸತ್ಯಕ್ಕಾಗಿ ಒತ್ತಾಯ ಪಡಿಸ್ತಕ್ಕಂಥದ್ದು, ಸತ್ಯಕ್ಕೆ ಆಗ್ರಹ ಪಡಿಸ್ತಕ್ಕಂಥದ್ದನ್ನ ನಾವು ಸತ್ಯಾಗ್ರಹ ಅಂತ ಕರಿತೀವಿ. ಸತ್ಯ ಪ್ಲಸ್ ಆಗ್ರಹ, ಸತ್ಯಾಗ್ರಹ. ಆಗ್ರಹ ಪಡಿಸ್ತಕ್ಕಂಥದ್ದು, ಒತ್ತಾಯ ಪಡಿಸ್ತಕ್ಕಂಥದ್ದು, ಇಂಥದ್ದಾಗ್ಲೇಬೇಕು, ಒತ್ತಾಯ ಪಡಿಸ್ತಕ್ಕಂಥದ್ದು. ಯಾರ ವಿರುದ್ಧ? ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ. ನಿಮ್ಮ ಆಳ್ವಿಕೆ ಹೀಗಿದೆ, ಇದು ಹೀಗಲ್ಲ, ಹೀಗಾಗಬೇಕು, ವ್ಯವಸ್ಥೆ ಹೀಗೆ ಬದಲಾಗಬೇಕು ಅಂತೇಳಿ ಹೋರಾಟದ ಒಂದು ವಿಧಾನ ಸತ್ಯಾಗ್ರಹ. ಇವತ್ತಿಗೂ ಕೂಡ ಆಫ್ರಿಕಾದ ಜನರಿಗೆ ನೈತಿಕ ಶಕ್ತಿ ಯಾವುದು ಅಂದ್ರೆ ಗಾಂಧೀಜಿ ಕಂಡುಕೊಂಡಿರ್ತಕ್ಕಂಥ ಸತ್ಯಾಗ್ರಹ ಅವರಲ್ಲಿ ಒಂದು ನೈತಿಕ ಶಕ್ತಿಯನ್ನು ತುಂಬಿದೆ. ಆ ನೈತಿಕ ಶಕ್ತಿಯ ಪರಿಣಾಮವೇ ಮುಂದೆ ಅವರು ವರ್ಣಭೇದ ನೀತಿಯ ವಿರುದ್ಧ ಸಂಪೂರ್ಣವಾಗಿ ಜಯಗಳಿಸಲಿಕ್ಕೆ ಅವರು ಬಳಸಿದಂತಹ ಸಾಧನ ಇದೇ ಸತ್ಯಾಗ್ರಹ ಅಂತಕ್ಕಂಥ ಸಾಧನ. ಅಹಿಂಸೆಯನ್ನ ಆಧರಿಸಿರ್ತಕ್ಕಂಥ ಒಂದು ಸಾಧನ ಸತ್ಯಾಗ್ರಹ. ಅಂದ್ರೆ ಸತ್ಯಾಗ್ರಹ ಅಹಿಂಸೆಯನ್ನ ಒಳಗೊಂಡಿದೆ. ಅಂದ್ರೆ ಸತ್ಯಕ್ಕಾಗಿ ಆಗ್ರಹ ಪಡಿಸುವ ಸಂದರ್ಭದಲ್ಲಿ ಯಾವುದೇ ಹಿಂಸಾತ್ಮಕ ಮಾರ್ಗವನ್ನ ಅನುಸರಿಸದೆ ಅಹಿಂಸಾತ್ಮಕವಾಗಿ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿ ಸತ್ಯಾಗ್ರಹ ಎನ್ನುವ ಅಸ್ತ್ರವನ್ನ ಪ್ರಯೋಗಿಸಿ ಅದರಲ್ಲಿ ಯಶಸ್ವಿಯಾಗ್ತಾರೆ. ಬಹುದೊಡ್ಡ ಒಂದು ಸಾಮಾಜಿಕ ಅನ್ವೇಷಣೆ ಅಂತ ಹೇಳಿ ನಾವು ಸತ್ಯಾಗ್ರಹವನ್ನ ಗುರುತಿಸ್ತೀವಿ. ಇನ್ನು ಎರಡನೇ ಬಂದ್ಬಿಟ್ಟು ಅಹಿಂಸೆ. ಗಾಂಧೀಜಿಯವರ ಹೋರಾಟದ ಮೂಲ ಆಶಯ ಅಂತಾನೆ ಹೇಳ್ತೀವಿ ಅಹಿಂಸೆ. ಅಂದ್ರೆ ಬ್ರಿಟಿಷರ ಹೋರಾಟದ ದರ್ಪದ ಅಸ್ತ್ರಗಳಾಗಿರ್ತಕ್ಕಂಥ, ಬ್ರಿಟಿಷರ ದರ್ಪದ ಅಸ್ತ್ರಗಳಾಗಿರ್ತಕ್ಕಂಥ ಯಾವುದೇದಪ್ಪ? ಕಾನೂನು, ಬಂದೂಕುಗಳು ಅಂದ್ರೆ ಶಸ್ತ್ರಾಸ್ತ್ರಗಳು, ಜೊತೆಗೆ ಮಿಲಿಟರಿ, ಅವರ ಪೊಲೀಸ್ ಪಡೆ, ಇವುಗಳಿಗೆ ಪ್ರತ್ಯುತ್ತರವಾಗಿ ಅವುಗಳನ್ನು ಎದುರಿಸಲಿಕ್ಕೆ ಗಾಂಧೀಜಿಯವರು ಬಳಸಿರ್ತಕ್ಕಂಥ ಒಂದು ಪ್ರಬಲವಾದ ಅಸ್ತ್ರ ಅಂತಂದ್ರೆ ಅದು ಅಹಿಂಸೆ.
ಅಹಿಂಸಾತ್ಮಕವಾಗಿ ಬ್ರಿಟಿಷರ ಎಲ್ಲ ರೀತಿಯ ಹೋರಾಟಗಳನ್ನ, ಎಲ್ಲ ರೀತಿಯ ಅಸ್ತ್ರಗಳನ್ನ ಹೊಡೆದೊಡಿಸಿದ್ದು ಗಾಂಧೀಜಿ ಈ ಅಹಿಂಸೆ ಅಂತಕ್ಕಂಥ ಒಂದು ಅಸ್ತ್ರದ ಮೂಲಕ. ಅಹಿಂಸೆ ನೋಡಿ, ಸತ್ಯ, ಅಹಿಂಸೆ ಮತ್ತು ಉಪವಾಸ ಅಂತಕ್ಕಂಥ ಒಂದು ಮಾತೃತ್ವದ ಮಾಂತ್ರಿಕತೆಯ ಮೂಲಕ ಅವರು ಬ್ರಿಟಿಷರ ಪ್ರಬಲ ಅಸ್ತ್ರಗಳನ್ನ, ಮಿಲಿಟರಿ ವ್ಯವಸ್ಥೆಯನ್ನ, ಸೈನಿಕರನ್ನ, ಪೊಲೀಸ್ ವ್ಯವಸ್ಥೆಯನ್ನ, ಕಾನೂನುಗಳನ್ನ ಸಮರ್ಥವಾಗಿ ಎದುರಿಸ್ತಾರೆ. ಸ್ವತಂತ್ರ ಹೋರಾಟದ ಒಂದು ಪ್ರಬಲ ಅಸ್ತ್ರವಾಗಿ ಅಹಿಂಸೆ ಮತ್ತು ಸತ್ಯಾಗ್ರಹ, ಸತ್ಯ, ಉಪವಾಸ, ಇವುಗಳ ಮೂಲಕ ಅವರು ಹೋರಾಟವನ್ನು ಮಾಡ್ತಾರೆ. ಇನ್ನು ಮೂರನೇದು ಹಿಂದೂ ಮುಸ್ಲಿಂ ಏಕತೆ. ಹಿಂದೂ ಮುಸ್ಲಿಂ ಏಕತೆ ನೋಡಿ, ಭಾರತದ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಅಂದ್ರೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಯನ್ನ ಕುರಿತು, ಏಕತೆಯನ್ನ ಕುರಿತು, ಇಬ್ರು ಒಂದಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಕುರಿತು ಪ್ರಬಲವಾಗಿ ವಾದವನ್ನ ಮಂಡಿಸಿದವರು ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರು. ಹಿಂದೂ ಮುಸ್ಲಿಮರು ಒಂದಾಗಿ ಹೋರಾಟ ಮಾಡಿದಾಗ ಮಾತ್ರ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಬಿಟ್ರೆ ನಮ್ಮಲ್ಲೇ ಒಡಕುಗಳು ಬಂದ್ರೆ ಬ್ರಿಟಿಷರನ್ನ ಎದುರಿಸೋದು ಕಷ್ಟ ಆಗತ್ತೆ ಅನ್ನೋದು ಗಾಂಧೀಜಿಯವರ ನಿಲುವಾಗಿತ್ತು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಮುಸ್ಲಿಮರು 1919ರಲ್ಲಿ ಏನು ಖಿಲಾಫತ್ ಚಳವಳಿಗೆ ಕರೆ ಕೊಡ್ತಾರೆ. ಆ ಖಿಲಾಫತ್ ಚಳವಳಿಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬೆಂಬಲವನ್ನ ಆ ಖಿಲಾಫತ್ ಚಳವಳಿಗೆ ಕೊಡೋದ್ರ ಮೂಲಕ ಮುಸ್ಲಿಮರ ಜೊತೆ ನಾವುಗಳಿದ್ದೇವೆ, ನಾವು ಇಬ್ರು ಒಟ್ಟಾಗಿ ಹೋರಾಟವನ್ನ ಮಾಡೋಣ ಅಂತೇಳಿ ಸಂದೇಶವನ್ನ ಸಾರಿದಂತವರು ಗಾಂಧೀಜಿಯವರು. ಸೊ ಅದೇನಂತ ತೋರಿಸುತ್ತೆ, ಖಿಲಾಫತ್ ಚಳವಳಿ ಮುಂದೆ ಓದ್ತಿರೋದು ನಾವು ನೆಕ್ಸ್ಟ್ ಹೇಳ್ತೀನಿ ಖಿಲಾಫತ್ ಚಳವಳಿ ಬಗ್ಗೆ. ಖಿಲಾಫತ್ ಚಳವಳಿ ಒಂದು ಮುಸ್ಲಿಂ ಚಳವಳಿಯಾಗಿದ್ರು ಕೂಡ, ಸಂಪೂರ್ಣ ಮುಸ್ಲಿಮರೇ ಭಾಗವಹಿಸಿದ್ದ ಚಳವಳಿಯಾಗಿದ್ರು ಕೂಡ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲವನ್ನ ಖಿಲಾಫತ್ ಚಳವಳಿಗೆ ನೀಡೋದ್ರ ಮೂಲಕ ಮುಸ್ಲಿಮರ ಪರವಾಗಿ, ಅಂದ್ರೆ ಹಿಂದೂ ಮುಸ್ಲಿಮರು ಏಕತೆಯಿಂದ ಇರಬೇಕು ಅನ್ನೋ ಸಂದೇಶವನ್ನ ಸಾರಿದಂತವರು ಮಹಾತ್ಮ ಗಾಂಧೀಜಿ. ಹಾಗಾಗಿ ಈ ಮೂರು ಅಂಶಗಳೇನಿದೆ ಇವನ್ನ ಗಾಂಧೀಜಿ ಹೋರಾಟದ ಅಂತಸ್ತತ್ವದ ಸಾಧನಗಳು ಅಂತಾನೆ ಕರೀತಾರೆ. ಈ ಮೂರು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಸಪರೇಟ್ ಆಗಿ ಕೇಳಿದಾಗ ಅವುಗಳು ಏನು, ಹೇಗೆ ಅದನ್ನ ಪ್ರಯೋಗಿಸಿದ್ರು ಅನ್ನೋದನ್ನ ಬರಿಬೇಕಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದೀವಿ ನಾವು. ಆರಂಭದಲ್ಲಿ ಅಸಹಕಾರ ಚಳವಳಿಯನ್ನ ಪ್ರೇರೇಪಿಸಿದ ಸನ್ನಿವೇಶ ಅಂತ ಬಂದಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮೈ ನವಿರೇಳಿಸ್ತಕ್ಕಂತ ಒಂದು ಘಟನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ನೀವು ಇತಿಹಾಸವನ್ನ ಓದ್ತಾ ಹೋದ್ರೆ ಗೊತ್ತಾಗುತ್ತೆ ಆ ಘಟನೆಗಳು, ನೈಜ ಘಟನೆಗಳು ಹೇಗಿತ್ತು ಅಂತ. ಎಷ್ಟೇ ಪದಗಳಲ್ಲಿ ವರ್ಣಿಸಿದ್ರು ಕೂಡ ಅದನ್ನ ಕಣ್ಣು ಮುಂದೆ ಕಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜಲಿಯನ್ ವಾಲಾಬಾಗ್ ಎಲ್ಲಿ ಬಂತು? ಇದು ಜಲಿಯನ್ ವಾಲಾಬಾಗ್ ಪಂಜಾಬ್, ಕೇಳಿದ್ರಲ್ಲ, ಪಂಜಾಬ್ ರಾಜ್ಯದ ಅಮೃತ್ಸರ್ ನಲ್ಲಿ ಕಂಡು ಬರ್ತಕ್ಕಂತ ಒಂದು ಪ್ಲೇಸು ಜಲಿಯನ್ ವಾಲಾಬಾಗ್. ಈ ಜಲಿಯನ್ ವಾಲಾಬಾಗ್ ನಲ್ಲಿ ಒಂದು ಹತ್ಯಾಕಾಂಡ ನಡೀತು. ಬ್ರಿಟಿಷರು ಭಾರತೀಯರನ್ನ ಹತ್ಯೆ ಮಾಡಿದ್ರು, ಒಬ್ಬಿಬ್ರನ್ನಲ್ಲ. ಹತ್ಯಾಕಾಂಡ ಅಂದ್ರೆ ಅಲ್ಲಿ ಹಿಂಸೆ ದೊಡ್ಡ ಪ್ರಮಾಣದಲ್ಲಿದೆ. ಯಾತಕ್ಕಾಗಿ ನಡೀತು ಹತ್ಯಾಕಾಂಡ, ಕಾರಣ ಏನು ಅಂತ ನೋಡಿದ್ರೆ, ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮುಂದೆ ಅಸಹಕಾರ ಚಳವಳಿ ಅದಕ್ಕೆ ಕರೆ ಕೊಡ್ಲಿಕ್ಕೆ ಗಾಂಧೀಜಿಯವರಿಗೆ ಪ್ರೇರಕವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಅದು ಜಲಿಯನ್ ವಾಲಾಬಾಗ್ ಘಟನೆ. ಏನಾಗುತ್ತೆ ನೋಡಿ, ಜಲಿಯನ್ ವಾಲಾಬಾಗ್ ನಿಮಗೆ 3 ಅಂಕಕ್ಕೆ ಪ್ರಶ್ನೆ ಕೇಳ್ಬೋದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಕುರಿತು ಬರೆಯಿರಿ. ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊಡಿ. ಏನಾಗ್ತಾ ಇದೆ, 1919 ಇಸ್ವಿ ಬಹಳ ಮುಖ್ಯ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919. ಏನಾಗಿದೆ, ಬ್ರಿಟಿಷ್ ಸರ್ಕಾರ ಒಂದು ರೌಲತ್ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿದೆ. ಯಾವ ಕಾಯ್ದೆ? ರೌಲತ್ ಕಾಯ್ದೆ. 1919 ಮಾರ್ಚ್ ತಿಂಗಳಿನಲ್ಲಿ ರೌಲತ್ ಕಾಯ್ದೆನ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದೆ. ಆ ಕಾಯ್ದೆಯನ್ನು ಜಾರಿಗೆ ತಂದ ಉದ್ದೇಶ ಏನಾಗಿರುತ್ತೆ ಗೊತ್ತಾ? ರಾಷ್ಟ್ರೀಯವಾದಿಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ಅದರ ಪ್ರಮುಖ ಉದ್ದೇಶ ಆಗಿದೆ.
ಅಂದ್ರೆ ಸ್ವತಂತ್ರ ಹೋರಾಟದ ಕಿಚ್ಚು, ರಾಷ್ಟ್ರೀಯತೆಯನ್ನ ಬೆಳೆಸ್ತಕ್ಕಂತ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನ ಜನರಲ್ಲಿ ಮೂಡಿಸ್ತಕ್ಕಂತ ಒಂದು ಹೋರಾಟ ಏನಾರಂಭ ಆಗಿತ್ತು, ಆ ರಾಷ್ಟ್ರೀಯವಾದಿಗಳ ಹೋರಾಟಕ್ಕೆ ತಡೆಯೊಡ್ಡತಕ್ಕಂತ ಕಾರಣಕ್ಕಾಗಿ ಇವ್ರೇನ್ ಮಾಡ್ತಾರೆ, ರೌಲತ್ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಏನು ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ರೌಲತ್ ಕಾಯ್ದೆಯಲ್ಲಿ ಅಂತ ಅಂಶಗಳೇನಿತ್ತು ಅಂತ ನೋಡಿದ್ರೆ, ಈ ರೌಲತ್ ಕಾಯ್ದೆ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಯಾವುದೇ ಭಾರತೀಯನ್ನ ವಿಚಾರಣೆಗೊಳಪಡಿಸದೆ ಬಂಧಿಸಬಹುದು. ಅವನನ್ನ ಕೋರ್ಟ್ ಮೂಲಕ ಅಪರಾಧಿ ಅಂತ ಘೋಷಿಸಿ ಅವನಿಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರ ಈ ರೌಲತ್ ಕಾಯ್ದೆ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಇರುತ್ತೆ. ಅಂದ್ರೆ ರೌಲತ್ ಕಾಯ್ದೆಯ ಹೆಸರಿನಲ್ಲಿ ಬ್ರಿಟಿಷರು ಯಾವುದೇ ಭಾರತೀಯನನ್ನ ಯಾವುದೇ ವಿಚಾರಣೆಗೆ ಒಳಪಡಿಸದೆ ಬಂಧಿಸಿ ಕೋರ್ಟ್ ಮೂಲಕ ಅಪರಾಧಿ ಅಂತ ಘೋಷಿಸಿ ಅವನಿಗೆ ಶಿಕ್ಷೆಯನ್ನು ನೀಡತಕ್ಕಂತ ಅಧಿಕಾರ ಬ್ರಿಟಿಷ್ ಸರ್ಕಾರಕ್ಕೆ ರೌಲತ್ ಕಾಯ್ದೆ ಮೂಲಕ ಬರುತ್ತೆ. ನೋಡಿ, ಒಬ್ಬ ವ್ಯಕ್ತಿನ ಬಂಧಿಸಬೇಕು ಅಂದ್ರೆ ಯಾವ ಕಾರಣಕ್ಕಾಗಿ ಬಂಧಿಸ್ತಾ ಇದೀವಿ ಅಂತ ಇರ್ಬೇಕಲ್ವಾ, ವಿಚಾರಣೆ ನಡೆಸಬೇಕು. ವಿಚಾರಣೆಯಲ್ಲಿ ತಪ್ಪು ಸಾಬೀತಾದಾಗ, ಅಪರಾಧ ಸಾಬೀತಾದಾಗ ಶಿಕ್ಷೆ ವಿಧಿಸಬಹುದು. ಆದ್ರೆ ಇಲ್ಲಿ ಹಾಗಿಲ್ಲ. ರೌಲತ್ ಕಾಯ್ದೆ ಅಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನ ಯಾವುದೇ ಸಂದರ್ಭದಲ್ಲಿ ವಿಚಾರಣೆ ಇಲ್ಲದೆ ಬಂಧಿಸಿ ಶಿಕ್ಷಿಸುವ ಅಧಿಕಾರ ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆ ಮೂಲಕ ಹೊಂದಿರ್ತಾರೆ. ಸೊ ಇದನ್ನ ಪ್ರತಿಭಟಿಸಿ ಏನ್ ಮಾಡ್ತಾರೆ, ಭಾರತೀಯ ಹೋರಾಟಗಾರರು, ರಾಷ್ಟ್ರೀಯ ಹೋರಾಟಗಾರರು ಇದರ ವಿರುದ್ಧ ಅಂದ್ರೆ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಬಂಧನ ಮಾಡೋದು ಒಂದೇ ಅಲ್ಲ. ನೋಡಿ, ಇದು ಏನ್ ಮಾಡುತ್ತೆ, ರೌಲತ್ ಕಾಯ್ದೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದೇ ಸಭೆ ಸಮಾರಂಭಗಳನ್ನ ನಡೆಸುವಂತಿಲ್ಲ, ಸಭೆ ಸೇರಂಗಿಲ್ಲ, ಗುಂಪುಗೂಡಂಗಿಲ್ಲ. ಯಾಕೆ? ಸಭೆ ಸೇರಿದ್ರೆ, ಗುಂಪುಗೂಡಿದ್ರೆ, ಸಮಾರಂಭ ಮಾಡಿದ್ರೆ ಜನರನ್ನೆಲ್ಲ ಒಂದತ್ತ ಕೂಡಿಸ್ಕೊಂಡು ರಾಷ್ಟ್ರೀಯತೆಯ ವಿಚಾರಗಳನ್ನ ಹೇಳ್ತಾರೆ. ಸ್ವತಂತ್ರದ ಬಗೆಗೆ ಚರ್ಚೆಗಳಾಗುತ್ತೆ. ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ಜನಸಾಮಾನ್ಯರಿಗೆ ತಿಳಿಸಿ ಹೇಳ್ತಾರೆ. ಸೊ ಇಲ್ಲಿ ಗುಂಪುಗೂಡ್ಲಿಕ್ಕೆ ಬಿಡಬಾರದು ಅನ್ನೋದು ಉದ್ದೇಶ ಆಗಿರುತ್ತೆ. ಅವ್ರೇನ್ ಮಾಡ್ತಾರೆ, ಸಭೆ ಸಮಾರಂಭ ಜೊತೆಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಕೂಡ ಕಿತ್ಕೊಂಡ್ಬಿಡುತ್ತೆ ರೌಲತ್ ಕಾಯ್ದೆ. ಸೊ ಏನ್ ಮಾಡ್ತಾರೆ, ಸೊ ಇಷ್ಟೆಲ್ಲ ಆದ್ಮೇಲೆ ಈ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡೋದು ಭಾರತೀಯರಿಗೆ ಅನಿವಾರ್ಯ ಆಗುತ್ತೆ. ಸೊ ಗಾಂಧೀಜಿ ಏನ್ ಮಾಡ್ತಾರೆ, ಒಂದು ಸತ್ಯಾಗ್ರಹ ಸಭಾ ಅಂತಕ್ಕಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಈ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸ್ತಾರೆ. ಗಾಂಧೀಜಿ ಸತ್ಯಾಗ್ರಹ ಸಭಾ ಅನ್ನುವ ಒಂದು ಸಂಸ್ಥೆಯನ್ನ ರೂಪಿಸಿ ಆ ಸಂಸ್ಥೆಯ ಮೂಲಕ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆಯನ್ನ ರೂಪಿಸ್ತಾರೆ. ಸೊ ಸಂದರ್ಭ ಏನಾಯ್ತು ನೋಡಿ, 1919 ಏಪ್ರಿಲ್ 6 ನೆನ್ಪಿಟ್ಕೊಳ್ಬೇಕು. ನೋಡಿ, ಮಾರ್ಚ್ ತಿಂಗಳಲ್ಲಿ ಕಾಯ್ದೆ ಜಾರಿಗೆ ಬಂದಿದೆ, ರೌಲತ್ ಕಾಯ್ದೆ. ಏಪ್ರಿಲ್ 6ನೇ ತಾರೀಕು ಗಾಂಧೀಜಿ ಹರತಾಳಕ್ಕೆ ಕರೆ ಕೊಡ್ತಾರೆ. ಯಾವಾಗ ಗಾಂಧೀಜಿ ಹರತಾಳಕ್ಕೆ ಕರೆ ಕೊಟ್ಟರು, ಗಾಂಧೀಜಿಯವರ ಕರೆಗೆ ಇಡೀ ದೇಶ ಹೋಗ್ತಾ ಇರುತ್ತೆ. ಇವರೇನ್ ಮಾಡ್ತಾರೆ, ಬ್ರಿಟಿಷರು ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಅಂತಕ್ಕಂಥವ್ರನ್ನ ಬಂಧಿಸಿ ಕಾರಾಗೃಹಕ್ಕೆ ಹಾಕ್ತಾರೆ. ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಅಂತಕ್ಕವ್ರನ್ನ ಬಂಧಿಸಿ ಕಾರಾಗೃಹಕ್ಕೆ ಹಾಕು. ಸೊ ಏನಾಗುತ್ತೆ, ಇವರ ಬಂಧನವನ್ನ ವಿರೋಧಿಸಿ ಪ್ರಶ್ನಿಸಿ ಪ್ರತಿಭಟನಾಕಾರರು ಏನ್ ಮಾಡ್ತಾರೆ, ಒಂದು ಕಡೆ ಜಮಾವಣೆಗೆ ಬರ್ತಾರೆ. ಅಂದ್ರೆ ಅವರ ಬಂಧನವನ್ನ ವಿರೋಧಿಸಿ ಅದನ್ನ ಪ್ರತಿಭಟಿಸುವ ಒಂದು ಯೋಜನೆಯನ್ನ ರೂಪಿಸಲಿಕ್ಕೆ ನೋಡಿ 1919 ಏಪ್ರಿಲ್ 13 ಏಪ್ರಿಲ್ 6ಕ್ಕೆ ಗಾಂಧೀಜಿ ಹರತಾಳಕ್ಕೆ ಕರೆ ಕೊಡ್ತಾರೆ. ಏಪ್ರಿಲ್ 13ನೇ ತಾರೀಕು ಅಮೃತ್ಸರದ ಜಲಿಯನ್ ವಾಲಾಬಾಗ್ ಇಲ್ಲಿ ಪಂಜಾಬ್ ರಾಜ್ಯದ ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ ಪ್ರದೇಶದಲ್ಲಿ ಒಂದು ಹಬ್ಬ ನಡೀತಾ ಇರುತ್ತೆ. ಒಂದು ಹಬ್ಬ, ಏನ್ ಹಬ್ಬ ಅದು? ಬೈಸಾಖಿ ಹಬ್ಬದ ದಿನ ಅಲ್ಲಿನ ಸ್ಥಳೀಯರೆಲ್ಲ ಒಂದ್ ಕಡೆಗೆ ಸೇರ್ಕೊಂಡ್ಬಿಟ್ಟು ಒಂದು ಸಭೆ ಮಾಡ್ತಾ ಇರ್ತಾರೆ. ಸಭೆ ಸೇರಿರ್ತಾರೆ ಒಂದ್ ಕಡೆ. ಯಾಕೆ? ರೌಲತ್ ಕಾಯ್ದೆ ವಿರುದ್ಧ
ಯೋಜನೆ ರೂಪಿಸೋದು, ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಅವ್ರನ್ನ ಬಿಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು. ಸೊ ಈ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಒಂದು ಸಭೆನ ಆಯೋಜನೆ ಮಾಡಿರ್ತಾರೆ. ಆದ್ರೆ ಜಲಿಯನ್ ವಾಲಾಬಾಗ್ ನಲ್ಲಿ ಅಮೃತ್ಸರದಲ್ಲಿ ಏನ್ ಘೋಷಣೆ ಆಗಿದೆ, ರೌಲತ್ ಕಾಯ್ದೆ ಜಾರಿಗೆ ಬಂದಿದೆ. ರೌಲತ್ ಕಾಯ್ದೆ ಪ್ರಕಾರ ಏನಾಗಿದೆ, ಸಭೆ ಸಮಾರಂಭ ನಡೆಸುವಂತಿಲ್ಲ. ಯಾವಾಗ ಇವರು ಜಲಿಯನ್ ವಾಲಾಬಾಗ್ ನಲ್ಲಿ ಸಭೆ ಸೇರ್ತಾರೆ ನೋಡಿ, ಜಲಿಯನ್ ವಾಲಾಬಾಗ್ ಚಿತ್ರಣ ಕಣ್ಮುಂದೆ ಬರ್ಬೇಕು ನಿಮ್ಗೆ. ಆ ಯೂಟ್ಯೂಬ್ ಗಳಲ್ಲಿ ಅದರ ವಿಡಿಯೋ ದೃಶ್ಯಗಳು ಇದೆ, ಲಭ್ಯ ಇದೆ, ನೋಡ್ಬೋದು ನೀವು. ಜಲಿಯನ್ ವಾಲಾಬಾಗ್ ನಲ್ಲಿ ಅವರು ಸೇರಿರ್ತಕ್ಕಂಥ ಸಭೆ, ಅದು ಜಾಗ ಹೇಗಿರುತ್ತೆ ಅಂದ್ರೆ ಸುತ್ತಲೂ ಎತ್ತರವಾದ ಕಾಂಪೌಂಡ್ ಇರುತ್ತೆ, ರೈಟ್? ಸುತ್ತಲೂ ಎತ್ತರವಾದ ಕಾಂಪೌಂಡ್. ಆ ಎತ್ತರವಾದ ಕಾಂಪೌಂಡಿನ ಆ ಜಾಗಕ್ಕೆ ಒಂದೇ ಒಂದು ಎಂಟ್ರೆನ್ಸ್ ಇದೆ, ರೈಟ್? ಒಂದೇ ಒಂದು ಎಂಟ್ರೆನ್ಸ್ ಇದೆ, ಒಂದ್ ಗೇಟ್ ಇದೆ. ಅದೇ ಎಂಟ್ರೆನ್ಸ್ ಅಲ್ಲಿ ಹೋಗ್ಬೇಕು, ಅದೇ ಎಂಟ್ರೆನ್ಸ್ ಇಂದ ಹೊರಗೆ ಹೋಗ್ಬೇಕು. ಸೊ ಅಲ್ಲಿ ಸ್ವತಂತ್ರ ಹೋರಾಟಗಾರರು ಸಭೆ ಸೇರಿದ್ರು ಜಲಿಯನ್ ವಾಲಾಬಾಗ್ ನಲ್ಲಿ. ಆ ಟೈಮಿಗೆ ಅಮೃತ್ಸರ್ನ ಬ್ರಿಟಿಷ್ ಸೇನಾಧಿಕಾರಿ ಅಲ್ಲಿಗೆ ಬರ್ತಾರೆ. ಅವನ ಹೆಸರು ಜನರಲ್ ಡಯಾರ್. ಜನರಲ್ ಡಯಾರ್ ಅಲ್ಲಿ ಸಭೆ ಸೇರಿರ್ತಕ್ಕಂಥವ್ರನ್ನ ಉದ್ದೇಶಿಸಿ ಈ ಕಡೆ ಸ್ವತಂತ್ರ ಹೋರಾಟದ ಮಾತುಗಳು ನಡೀತಾ ಇರುತ್ತೆ. ಆ ಕಡೆಯಿಂದ ಜನರಲ್ ಡಯಾರ್ ತನ್ನ ಸೈನ್ಯದೊಂದಿಗೆ ಬರ್ತಾನೆ. ಆ ಸೈನ್ಯ ಗೇಟ್ ಅನ್ನ ಎಂಟರ್ ಆಗುತ್ತೆ ಅಲ್ವಾ? ಎಂಟರ್ ಆಗ್ಬಿಟ್ಟು ಎಲ್ಲ ಕಡೆ ನಿಂತ್ಕೊಳ್ತಾರೆ ಸೈನಿಕರು ನಿಂತ್ಕೊಂಡ್ಬಿಟ್ಟು ಆ ಗೇಟ್ ಅನ್ನ ಕ್ಲೋಸ್ ಮಾಡಿಸಿ ಜನರಲ್ ಡಯಾರ್ ಏನ್ ಮಾಡ್ತಾನೆ, ಒಂದೇ ಸರಿ ತನ್ನ ಸೈನಿಕರಿಗೆ ಆಜ್ಞೆ ಕೊಡ್ತಾನೆ. ಏನ್ ಆಜ್ಞೆ ಕೊಡ್ತಾನೆ? ಫೈರ್ ಅಂತ ಆಜ್ಞೆ ಕೊಡ್ತಾನೆ. ಎಸ್, ಗುಂಡಿನ ಮಳೆಗರಿತಾರೆ. ಸುಮಾರು 10 ನಿಮಿಷಗಳ ಕಾಲ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಜನರಲ್ ಡಯಾರ್ ತನ್ನ ಸೈನಿಕರಿಗೆ 10 ನಿಮಿಷಗಳ ಕಾಲ ನಿರಂತರವಾಗಿ ಗುಂಡಿನ ಮಳೆಗರಿಯುವಂತೆ ಆರ್ಡರ್ ಮಾಡ್ತಾನೆ. ಸೊ ಗುಂಡಿನ ದಾಳಿಯಲ್ಲಿ ಆ ಚಿತ್ರಣ ನಿಮ್ ಕಣ್ ಮುಂದೆ ಬರ್ಬೇಕು ಮಕ್ಕಳೇ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನೋಡಿ. ಮಧ್ಯದಲ್ಲಿ ಒಂದು ಬಾವಿ ಇದೆ. ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಮಧ್ಯದಲ್ಲಿ ಒಂದು ಬಾವಿ ಇದೆ. ಆ ಗುಂಡಿನ ದಾಳಿಯನ್ನ ಎದುರಿಸಲಾಗದೆ ಏನ್ ಮಾಡ್ತಾರೆ, ಆ ಬ್ರಿಟಿಷರ ಆ ಗುಂಡಿಗೆ ಬಲಿಯಾಗೋದಕ್ಕಿಂತ ಆತ್ಮಾರ್ಪಣೆ ಮಾಡ್ಕೊಳ್ತೀನಿ ನಾನು ಅಂತ ಹೇಳಿ ಆ ಬಾವಿಗೆ ಹಾರ್ತಾರೆ ಮಧ್ಯದಲ್ಲಿ ಬಂದು. ಎಸ್, ಭೀಕರವಾಗಿರ್ತಕ್ಕಂಥ ಹತ್ಯಾಕಾಂಡ. ಸುಮಾರು 320 ಜನ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಮರಣ ಹೊಂದ್ತಾರೆ ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗಿರೋದು 380 ಜನ ಮರಣ ಹೊಂದಿದ್ರು, ಗುಂಡಿಗೆ ಬಲಿಯಾದ್ರು ಅಂತ. ಆದ್ರೆ ಲೆಕ್ಕವಿಲ್ಲದೆ ಅದೆಷ್ಟು ಜನ ಬಲಿಯಾದ್ರೂ ಗೊತ್ತಿಲ್ಲ. ದಾಖಲೆಯಲ್ಲಿ ಇರೋದನ್ನ ನಾವು ಹೇಳ್ಬೋದು, 380 ಜನ ಗುಂಡಿಗೆ ಬಲಿಯಾಗ್ತಾರೆ, ಸಾವಿರಾರು ಜನ ಗಾಯಗೊಳ್ತಾರೆ. ನೋಡಿ, 10 ನಿಮಿಷಗಳಲ್ಲಿ ಆ ಜಾಗ ಸಂಪೂರ್ಣ ಮಾರಣ ಹೋಮ ಆಗ್ತದೆ, ರಕ್ತದ ಕಾಲುವೆ ಹರಿತಾ ಇರುತ್ತೆ. ಸೊ ಅದೇ ಅಮೃತ್ಸರ್ನಲ್ಲಿ ಆ ಅಮೃತ್ಸರ ಹತ್ಯಾಕಾಂಡದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನೆನಪಿಗಾಗಿ ಇವತ್ತು ಅಲ್ಲೊಂದು ಸ್ಮಾರಕವನ್ನು ಮಾಡಿದ್ದಾರೆ. ಆ ಸ್ಮಾರಕ ಅವತ್ತಿನ ಆ ಘಟನೆಯನ್ನ, ಅಲ್ಲಿ ಬಲಿಯಾದವರ ನೆನಪನ್ನ ಇವತ್ತಿಗೂ ಕೂಡ ನಮಗೆ ತಂದುಕೊಡುತ್ತೆ. ಈ ಜಲಿಯನ್ ವಾಲಾಬಾಗ್ ಘಟನೆಯ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಂಜಾಬ್ನಲ್ಲಿ ಸಂಪೂರ್ಣವಾಗಿ ಸೈನಿಕ ಆಡಳಿತವನ್ನು ಜಾರಿಗೊಳಿಸ್ತಾರೆ. ಪರಿಸ್ಥಿತಿ ತುಂಬಾ ವಿಕೋಪಕ್ಕೆ ಹೋದ ಸಂದರ್ಭದಲ್ಲಿ ಸೈನಿಕ ಆಡಳಿತವನ್ನ ಜಾರಿಗೊಳಿಸ್ತಾರೆ ಅಲ್ಲಿ. ಅಂತ ಸಂದರ್ಭದಲ್ಲಿ ಈ ಹತ್ಯಾಕಾಂಡವನ್ನ ವಿರೋಧಿಸಿ ರವೀಂದ್ರನಾಥ ಟ್ಯಾಗೋರ್, ಗೊತ್ತಿದೆ ಅವರ ಹೆಸರು, ರವೀಂದ್ರನಾಥ ಟ್ಯಾಗೋರ್, ಭಾರತದ ರಾಷ್ಟ್ರಪಿತ, ನಮ್ಮ ರಾಷ್ಟ್ರಗೀತೆಯನ್ನ ರಚಿಸಿರ್ತಕ್ಕಂಥ ರವೀಂದ್ರನಾಥ ಟ್ಯಾಗೋರ್ ಬ್ರಿಟಿಷ್ ಸರ್ಕಾರ ಕೊಟ್ಟಿದ್ದಂತಹ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರಿಸೋದ್ರ ಮೂಲಕ ಬ್ರಿಟಿಷರ ಈ ಹತ್ಯಾಕಾಂಡವನ್ನ ಅವರು ವಿರೋಧಿಸ್ತಾರೆ. ಈ ಸಂದರ್ಭ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಗೌರವವನ್ನ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಮಾಡ್ತಾರೆ. ಜೊತೆಗೆ ಈ ಸಂದರ್ಭ ಮತ್ತೊಂದು ಅಂಶ ನೆನಪಿಟ್ಕೊಳ್ಬೇಕು ಮಕ್ಕಳೇ. ಈ ಹತ್ಯಾಕಾಂಡಕ್ಕೆ ಕಾರಣನಾಗಿದ್ದಲ್ಲ ಯಾರು? ಜನರಲ್ ಡಯಾರ್. ಈ ಜನರಲ್ ಡಯಾರ್ನ
ಭಾರತದ ಒಬ್ಬ ಸ್ವತಂತ್ರ ಹೋರಾಟಗಾರ, ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ಉಧಾಮ್ ಸಿಂಗ್ ಅಂತಕ್ಕಂಥವನು ಜನರಲ್ ಡಯಾರ್ನನ್ನ ಹತ್ಯೆ ಮಾಡ್ತಾನೆ ಅಂತ ಹೇಳಿ ನಮಗೆ ಇತಿಹಾಸ ಹೇಳುತ್ತೆ. ನೆನ್ಪಿಡ್ಬೇಕು, ಜನರಲ್ ಡಯಾರ್ನನ್ನ ಹತ್ಯೆ ಮಾಡಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಹೇಳಿದ್ರೆ ಉಧಾಮ್ ಸಿಂಗ್ ಅಂತಕ್ಕಂಥ ಸ್ವತಂತ್ರ ಹೋರಾಟಗಾರ. ನಿಮಗೆ ಜಲಿಯನ್ ವಾಲಾಬಾಗ್ ಘಟನೆಯ ಕುರಿತು ಬರೆಯಿರಿ ಅಂತ ಏನಾದ್ರು ಪ್ರಶ್ನೆಗಳು ಬಂದ್ರೆ, ಈ ಜಲಿಯನ್ ವಾಲಾಬಾಗ್ ಘಟನೆಗೆ ಕಾರಣ ಏನ್, ಯಾವ ಹಿನ್ನೆಲೆಯಲ್ಲಿ ಅವರು ರೌಲತ್ ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ, ಎಷ್ಟರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬಂತು, ರೌಲತ್ ಕಾಯ್ದೆಯ ಮುಖ್ಯಾಂಶಗಳು ಏನಾಗಿತ್ತು, ಅದನ್ನ ವಿರೋಧಿಸಿ ಗಾಂಧೀಜಿ ಹೇಗೆ ಪ್ರತಿಭಟನೆಗೆ ಕರೆ ಕೊಟ್ಟರು, ಆನಂತರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ, ಜನರಲ್ ಡಯಾರ್ ಏನ್ ಆದೇಶ ಕೊಟ್ಟ, ಅಲ್ಲಿಂದ ಏನಾಯ್ತು, ನಂತರ ಜನರಲ್ ಡಯಾರ್ನ ಹತ್ಯೆಯನ್ನು ಯಾರು ಮಾಡಿದ್ರು. ಸೊ ಇಷ್ಟು ಅಂಶಗಳು ಎಲ್ಲಿ ಬರುತ್ತೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಬರುತ್ತೆ. ಸೊ ಈ ಜಲಿಯನ್ ವಾಲಾಬಾಗ್ ಘಟನೆಯ ಹತ್ಯಾಕಾಂಡದಿಂದ ಕೆರಳಿರ್ತಕ್ಕಂಥ ಗಾಂಧೀಜಿ ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ನಿರ್ಣಾಯಕ ಹೋರಾಟಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಮುಂದೆ ಅಸಹಕಾರ ಚಳವಳಿಗೆ ಕರೆ ಕೊಡಲಿಕ್ಕೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಪ್ರೇರಣೆ ನೀಡಿರ್ತಕ್ಕಂಥ ಅಂಶಗಳಲ್ಲಿ ಒಂದಾಗುತ್ತೆ. ಇನ್ನ ಈ ತರಗತಿಯಲ್ಲಿ ಕೊನೆಯದಾಗಿ ಖಿಲಾಫತ್ ಚಳವಳಿಯನ್ನ ನೋಡ್ಬೇಡ. 1919ರಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಖಿಲಾಫತ್ ಚಳವಳಿ. ನಾವು ಈ ಹಿಂದೆ ಪ್ರತಿಪಾದನೆ ಮಾಡಿದ ಹಾಗೆ ಮುಸ್ಲಿಮರು ನಡೆಸಿರ್ತಕ್ಕಂಥ ಒಂದು ಹೋರಾಟ, ಆನಂತರದಲ್ಲಿ ಅದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ರೂಪುಗೊಂಡು. ಏನಿದು ಖಿಲಾಫತ್ ಚಳವಳಿ, ಯಾರು ಕರೆ ಕೊಟ್ರು, ಯಾತಕ್ಕಾಗಿ ಕರೆ ಕೊಟ್ರು ಅಂತ ನೋಡಿದ್ರೆ, ನೋಡಿ ಮುಸ್ಲಿಮರ ಧಾರ್ಮಿಕ ಮುಖಂಡರಾಗಿದ್ದವರು ಯಾರು ಅಂತ ನೋಡಿದ್ರೆ ಈ ಟರ್ಕಿಯ ಸುಲ್ತಾನ್. ನೆನ್ಪಿಡ್ಬೇಕು ಮಕ್ಕಳೇ, ಟರ್ಕಿಯ ಸುಲ್ತಾನರು ಮುಸ್ಲಿಮರ ಧಾರ್ಮಿಕ ಮುಖ್ಯಸ್ಥರು ಕೂಡ ಆಗಿದ್ರು. ಅವರನ್ನ ಖಲೀಫರು ಅಂತ ಕರೀತಾರೆ. ನಿಮಗೆ 1 ಮಾರ್ಕ್ಸ್ ಪ್ರಶ್ನೆ ಕೇಳ್ಬೋದು, ಖಲೀಫರು ಎಂದರೆ ಯಾರು? ಖಲೀಫರು ಎಂದರೆ ಯಾರು? ಮುಸ್ಲಿಮರ ಧಾರ್ಮಿಕ ಮುಖಂಡರು ಟರ್ಕಿಯ ಸುಲ್ತಾನರನ್ನ ಖಲೀಫರು ಅಂತ ಕರೀತಾರೆ, ಅಥವಾ ಟರ್ಕಿಯ ಸುಲ್ತಾನರಾಗಿದ್ದುಕೊಂಡು ಮುಸ್ಲಿಮರ ಧಾರ್ಮಿಕ ಮುಖಂಡರಾಗಿದ್ದವರನ್ನ ಖಲೀಫರು ಅಂತ ಕರೀತಾರೆ. ಸೊ ಈ ಖಲೀಫರಿಗೆ ಇಡೀ ಮುಸ್ಲಿಂ ಸಮುದಾಯ ವಿಧೇಯರಾಗಿದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಖಲೀಫರ ಮೇಲೆ ಬ್ರಿಟಿಷ್ ಸರ್ಕಾರ ದೌರ್ಜನ್ಯವನ್ನು ಮಾಡ್ತಾ ಇರುತ್ತೆ. ಬ್ರಿಟಿಷ್ ಸರ್ಕಾರ ಖಲೀಫರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇತ್ತು. ಆ ಖಲೀಫರ ಮೇಲಾಗುವ ದೌರ್ಜನ್ಯವನ್ನ ವಿರೋಧಿಸಿ ವಿಶ್ವವ್ಯಾಪಿ ಇಡೀ ಪ್ರಪಂಚದಾದ್ಯಂತ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ಟರ್ಕಿಯ ಖಲೀಫರ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದರ ಪರಿಣಾಮ ಭಾರತದಲ್ಲೂ ಕೂಡ ಮುಸಲ್ಮಾನರ ಪರವಾಗಿ, ಅಂದ್ರೆ ಖಲೀಫರ ಪರವಾಗಿ ಭಾರತೀಯ ಮುಸ್ಲಿಮರು ಹೋರಾಟವನ್ನ ರೂಪಿಸಿದ್ರು. ಆ ಹೋರಾಟವನ್ನ ರೂಪಿಸಿದ ಯಾರು ಅಂದ್ರೆ ಅಲಿ ಸಹೋದರರು ಅಂತ ಕರೀತಾರೆ. ಅಲಿ ಸಹೋದರರು ಯಾರು? ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ನೆನ್ಪಿಟ್ಕೊಳ್ಳಿ, ಖಿಲಾಫತ್ ಚಳವಳಿಗೆ ಕರೆ ಕೊಟ್ಟವರು ಯಾರು? ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತಕ್ಕಂಥ ಅಲಿ ಸಹೋದರರು. ಇವರ ಅಣ್ಣ ತಮ್ಮ ಸಹೋದರರು ಅಂತ ಕರಿತೀವಿ. ಸೊ ಈ ಅಲಿ ಸಹೋದರರು 1919ರಲ್ಲಿ ಖಿಲಾಫತ್ ಚಳವಳಿಗೆ ಕರೆ ಕೊಡ್ತಾರೆ. ಖಿಲಾಫತ್ ಚಳವಳಿ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ಟರ್ಕಿಯ ಸುಲ್ತಾನರಾಗಿದ್ದಂತಹ ಖಲೀಫರಿಗೆ ಬ್ರಿಟಿಷರು ದೌರ್ಜನ್ಯವನ್ನ ನಡೆಸೋದನ್ನ ವಿರೋಧಿಸತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. ಸೊ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಖಿಲಾಫತ್ ಚಳವಳಿಗೆ ಬೆಂಬಲ ಕೊಡಬೇಕು ಅಂತ ಬಯಸ್ತಾರೆ. ಯಾತಕ್ಕಾಗಿ ಅಂತ ಹೇಳಿದ್ರೆ, ಗಾಂಧೀಜಿಯವರ ನಿಲುವೇನಾಗಿತ್ತು ಅಂತ ನೋಡಿದ್ರೆ, ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ ಮಾತ್ರ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಬಹುದು ಅನ್ನೋದು ಗಾಂಧೀಜಿಯವರ ನಿಲುವಾಗಿರುತ್ತೆ. ಸೊ ಹಾಗಾಗಿ ಅವರು ಏನ್ ಮಾಡ್ತಾರೆ, ಮುಸ್ಲಿಮರ ಹೋರಾಟಗಳಾಗಿದ್ರೂ ಕೂಡ ಟರ್ಕಿಯಲ್ಲಿ ನಮ್ಮ ರಾಷ್ಟ್ರ ಬಿಟ್ಟು ಬೇರೆಲ್ಲೋ ಇರ್ತಕ್ಕಂಥ ಟರ್ಕಿಯ ಖಲೀಫರ ವಿಚಾರವಾಗಿ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಬೆಂಬಲವನ್ನ ಗಾಂಧೀಜಿಯವರು ನೀಡಲಿಕ್ಕೆ ಬಯಸ್ತಾರೆ. ಸೊ ಮುಸ್ಲಿಮರ ಸಹಭಾಗಿತ್ವ ಕಾಂಗ್ರೆಸ್ಗೆ ಬಹಳ ಮುಖ್ಯ ಅಂತ ಪರಿಗಣಿಸ್ತಾರೆ.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ಸಹಭಾಗಿತ್ವ ಬೇಕು, ಆ ಕಾರಣಕ್ಕಾಗಿ ನಾವು ಮುಸ್ಲಿಮರ ಈ ಖಿಲಾಫತ್ ಚಳುವಳಿಗೆ ಕಾಂಗ್ರೆಸ್ನ ಬೆಂಬಲವನ್ನ ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲವನ್ನ ಖಿಲಾಫತ್ ಚಳವಳಿಗೆ ಘೋಷಣೆ ಮಾಡ್ತಾರೆ. ಅದರ ಪರಿಣಾಮ ಖಿಲಾಫತ್ ಚಳವಳಿ ರಾಷ್ಟ್ರವ್ಯಾಪಿ ಆಂದೋಲನವಾಗಿ ರೂಪುಗೊಳ್ಳುತ್ತೆ. ಯಾವಾಗ ಗಾಂಧೀಜಿಯವರು ಖಿಲಾಫತ್ ಚಳವಳಿಗೆ ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ನ ಬೆಂಬಲವನ್ನು ಕೊಡ್ತಾರೆ, ಆಗ ಅದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ರೂಪುಗೊಳ್ಳುತ್ತೆ. ಖಿಲಾಫತ್ ಚಳವಳಿ ಯಶಸ್ವಿಯಾಗುತ್ತೆ. ಸೊ ಖಿಲಾಫತ್ ಚಳವಳಿ ಬಗ್ಗೆ ಏನಾದ್ರು ಕೇಳಿದ್ರೆ ನೆನಪಿರಲಿ, ಖಿಲಾಫತ್ ಚಳವಳಿ ಯಾಕೆ ನಡೀತು, ಯಾರು ಕರೆ ಕೊಟ್ಟರು, ಯಾವಾಗ ನಡೀತು, ಅದರ ಹಿನ್ನೆಲೆ ಏನಾಗಿತ್ತು ಅನ್ನೋದು ನಿಮಗೆ ನೆನಪಿದೆ. ಸೊ ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ನಾವು ಏನನ್ನ ಅಭ್ಯಾಸ ಮಾಡಿದ್ವಿ ಅಂತ ನೋಡಿದ್ರೆ, ಪ್ರಮುಖವಾಗಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಯುಗವನ್ನು ಕುರಿತು ಅಭ್ಯಾಸ ಮಾಡಿದ್ವಿ. ಅಂದ್ರೆ ಗಾಂಧೀಜಿಯವರ ಪ್ರಾರಂಭಿಕ ಜೀವನ ಹೇಗಿತ್ತು ಅಂತ ನೋಡಿದ್ವಿ. ಗಾಂಧೀಜಿಯವರ ಹೋರಾಟದ ವಿಧಾನಗಳಲ್ಲಿ ಅಂತಃಸತ್ವದ ಸಾಧನೆಗಳು ಅಂತ ಏನ್ ಕರಿತೀವಿ, ಪ್ರಮುಖವಾಗಿ ಸತ್ಯಾಗ್ರಹ, ಅಹಿಂಸೆ ಮತ್ತು ಹಿಂದೂ ಮುಸ್ಲಿಂ ಏಕತೆ, ಇವುಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕುರಿತು ಪ್ರಮುಖವಾಗಿ ಅಭ್ಯಾಸ ಮಾಡಿದ್ವಿ. ಜೊತೆಗೆ ಖಿಲಾಫತ್ ಚಳವಳಿ. ಸೊ ಇಷ್ಟು ಅಂಶಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಸೊ ಹೋಮ್ವರ್ಕ್ಗೆ ನೀವು ಪ್ರಮುಖವಾಗಿ ಗಾಂಧೀಜಿಯವರ ಜೀವನವನ್ನ ಕುರಿತು ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನ ಹಾಕೊಂಡು ಗಾಂಧೀಜಿಯವರ ಆರಂಭಿಕ ಜೀವನವನ್ನ ಕುರಿತು ಅದರಲ್ಲಿ ದಾಖಲೆ ಮಾಡ್ತಾ ಹೋಗಿ. ನೆಕ್ಸ್ಟ್, ಗಾಂಧೀಜಿಯವರ ರಾಜಕೀಯ ಗುರು ಯಾರಾಗಿದ್ರು? ಯಾರು? ಗೋಪಾಲಕೃಷ್ಣ ಗೋಖಲೆ ಅಲ್ವಾ? ಸೊ ಅವರ ಹೆಸರನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಗಾಂಧೀಜಿಯವರು ಆರಂಭದಲ್ಲಿ ಕರೆ ಕೊಟ್ಟಿರ್ತಕ್ಕಂಥ ಸತ್ಯಾಗ್ರಹಗಳು ಯಾವುದು? ಅದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅದಕ್ಕೆ ಕಾರಣಗಳು, ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಬರೆಯಿರಿ ಅಂತ ಒಂದು ಪ್ರಶ್ನೆ ಬರ್ಕೊಂಡು ಅದಕ್ಕೆ ಆನ್ಸರ್ ಮಾಡಿ. ಖಿಲಾಫತ್ ಚಳವಳಿಯನ್ನ ಕುರಿತು ಬರೆಯಿರಿ, ಅದಕ್ಕೆ ಆನ್ಸರ್ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ಅಸಹಕಾರ ಚಳವಳಿಯನ್ನ ಆರಂಭ ಮಾಡೋಣ. ಸೊ ನಿರಂತರವಾಗಿ ಓದ್ತಾ ಇರಿ. ಪಠ್ಯಪುಸ್ತಕವನ್ನ ಫಸ್ಟ್ ಓದಿ, ಆನಂತರ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ. ಕಲಿಕೆ ನಿರಂತರವಾಗಿರಲಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕಲಿಕಾಂಶಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.